ವರವೀರ ಶೈವವ ಹೊರೆದ ಮಹೇಶ ವರವೀರ ಶೈವವ ಹೊರೆದ ಮಹೇಶ ಕರುಣಾಳು ಕಾಯೋ ಶ್ರೀ ರೇಣುಕಾ ಕರುಣಾಳು ಕಾಯೋ ಶ್ರೀ ರೇಣುಕಾ ಮಲಯಾಚಲದಲ್ಲಿ ನೀ ನೆಲೆಸಿರುವೆ ಲೀಲೆಯ ತೋರುತ್ತ ಸಕಲರ ಪೊರೆವೆ ಮಲಯಾಚಲದಲ್ಲಿ ನೀ ನೆಲೆಸಿರುವೆ ಲೀಲೆಯ ತೋರುತ್ತ ಸಕಲರ ಪೊರೆವೆ ಶಿರ ಸಂಸ್ಕೃತಿ ತತ್ವ ಬೋಧಿಸಿದೆ ಕಾಲ ಕಾಲಕ್ಕೆ ಉದಿಸಿ ಶಿವಧರ್ಮ ಬೆಳಗಿದೆ ಕಾಲ ಕಾಲಕ್ಕೆ ಉದಿಸಿ ಶಿವಧರ್ಮ ಬೆಳಗಿದೆ ಕರುಣಾಳು ಕಾಯೋ ಶ್ರೀ ರೇಣುಕಾ ಕರುಣಾಳು ಕಾಯೋ ಶ್ರೀ ರೇಣುಕಾ ವರವೀರ ಶೈವವ ಹೊರೆದ ಮಹೇಶ ಕರುಣಾಳು ಕಾಯೋ ಶ್ರೀ ರೇಣುಕಾ ಸತ್ಯ ಸನಾತನ ನಿತ್ಯ ನಿಸಾರಿದೆ ಸತ್ಯ ಸಜ್ಜನರ ಕಾಪಾಡಿದೆ ಸತ್ಯ ಸನಾತನ ನಿತ್ಯ ನಿಸಾರಿದೆ ಸತ್ಯ ಸಜ್ಜನರ ಕಾಪಾಡಿದೆ ನಿತ್ಯ ನೆನೆವರ ಮನದಲ್ಲಿ ನೀನಿರುವೆ ನಿತ್ಯ ನೆನೆವರ ಮನದಲ್ಲಿ ನೀನಿರುವೆ ಭೂತನಾಥರ ಕರುಣೆ ಎಲ್ಲೆಡೆ ಬೀರಿದೆ ಭೂತನಾಥನ ಕರುಣೆ ಎಲ್ಲೆಡೆ ಬೀರಿದೆ ಕರುಣಾಳು ಕಾಯೋ ಶ್ರೀ ರೇಣುಕಾ ವರವೀರ ಶೈವ ಹೊರೆದ ಮಹೇಶ ಕರುಣಾಳು ಕಾಯೋ ಶ್ರೀ ರೇಣುಕಾ ನಿರುಪಮ ಭಕ್ತಿಯ ಬೀಜವ ಬಿತ್ತಿದೆ ದುರಿತ ಸಂಕಟವ ಪರಿಹಾರ ಮಾಡಿದೆ ನಿರುಪಮ ಭಕ್ತಿಯ ಬೀಜವ ಬಿತ್ತಿದೆ ದುರಿತ ಸಂಕಟವ ಪರಿಹಾರ ಮಾಡಿ ಈ ಗ್ರಾಮ ಆ ಕಡೆ ಗ್ರಾಮ ಇದ್ರು ಸ್ಮಶಾನ ಭೂಮಿ ಇದೆ ಈ ಸ್ಮಶಾನದಲ್ಲಿ ಬಂದು ಕ್ಯಾಂಪ್ ಹಾಕ್ತಾರ ಅವನ ಜಾತಿ ಗೊತ್ತಿಲ್ಲ ವಯಸ್ಸು ಗೊತ್ತಿಲ್ಲ ಯಾವ ಊರ ಅನ್ನೋದು ಯಾರಿಗೂ ಗೊತ್ತಿಲ್ಲ ಇಂಥ ಒಂದು ಸ್ಮಶಾನ ಭೂಮಿಯಲ್ಲಿ ಮಂತ್ರಿ ಹಾಕೊಂಡೇನಪ್ಪ ಅಂದ್ರೆ ಅವರು ಕೂತು ಇಲ್ಲೇ ಒಂದೇನಪ್ಪ ಅಂದ್ರೆ ಮಲ್ಲಿಕಾರ್ಜುನ ದೇವಸ್ಥಾನ ಮಠ ಸ್ಥಾಪನೆ ಮಾಡ್ತಾರೆ ಒಂದು ದೇವಿ ಗುಡಿ ಏನಪ್ಪ ಅಂದ್ರೆ ಅವರು ದೇವಿ ಆರಾಧಕರು ಆ ದೇವಿ ಆರಾಧಕದ ಕಾರಣ ಇಲ್ಲಿ ದೇವಿ ಗುಡಿ ಸ್ಥಾಪನೆ ಮಾಡಿ ಅವರು ಬಹಳಷ್ಟು ದಿನ ಏನಪ್ಪ ಅಂದ್ರೆ ಇಲ್ಲಿ ಅನೇಕ ಪಾವಡಗಳನ್ನ ತೋರಿಸಿ ಈ ಭಾಗದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಮಹಾಶರಣ ಅಂತ ಒಂದು ಪಾವಡ ಪುರುಷ ಇವತ್ತು ಇಲ್ಲಿ ಬಂದ ನಂತರ ಸ್ಮಶಾನ ಹೋಗಿ ಇವತ್ತು ಸ್ವರ್ಗ ಕಂಡಂಗೆ ಆಗ್ಲಿಕ್ಕೆ ಬಬಲಾದಿ ಬಹಾದೂರ್ ಮಠ ಅಂತಂದ್ರೆ ಸಾಕ್ಷಾತ್ ಪರಮ ಅವತಾರ ಇಲ್ಲಿ ಇವತ್ತು ಪಂಚಪೀಠದ ಜಗದ್ಗುರು ರಂಭಾಪುರಿ ಜಗದ್ಗುರು ಆಗಮಿಸಿದ್ದಾರೆ ಇವತ್ತೆಲ್ಲ ಏನಪ್ಪ ಅಂದ್ರೆ ನಮ್ಮ ಕ್ಷೇತ್ರ ಬಹಳ ಅದ್ಭುತವಾಗಿರ್ತಕ್ಕಂಥ ಈ ಒಂದು ಕ್ಷೇತ್ರ ಒಬ್ಬ ಸಾಧು ಈ ಮಠ ಏನಪ್ಪ ಅಂದ್ರೆ ಮಠದಿಂದ ಘಟ ಸ್ಥಾಪನೆ ಆಗಿಲ್ಲ ಘಟದಿಂದ ಮಠ ಸ್ಥಾಪನೆ ಆಗಿದೆ ಯಾವಾಗ ಶಿವಮೂರ್ತಿ ಶಿವಾಚಾರ್ಯರು ಪಟ್ಟಾಧಿಕಾರಿ ಆಗಿ ಮಠದ ಜವಾಬ್ದಾರಿಯನ್ನು ಹೊತ್ತುಕೊಂಡ್ರು ಅವತ್ತಿನಿಂದ ಇಲ್ಲಿ ಬೇಕಾಗಿರ್ತಕ್ಕಂಥ ಜನರು ಏನು ನಿರೀಕ್ಷೆ ಇತ್ತು ಅದಕ್ಕಿಂತ ಹೆಚ್ಚಾಗಿ ಏನಪ್ಪ ಅಂದ್ರೆ ಅವರು ಇಲ್ಲಿ ಸ್ಥಾಪನೆ ಮಾಡಿ ಇವತ್ತು ಸಭಾಭವನ ಉದ್ಘಾಟನೆ ಆಗಿದೆ ಮುಂದೆ ಉಚಿತವಾದಂತಹ ಪ್ರಸಾದ ನಿಲಯದ ಕಾರ್ಯಕ್ರಮ ಕೂಡ ಉದ್ಘಾಟನೆ ಇದೆ ನಮ್ಮ ಕರ್ನಾಟಕ ಸರ್ಕಾರದ ಯೋಜನಾ ಉಪಾಧ್ಯಕ್ಷರಾದಂತಹ ಸನ್ಮಾನ್ಯ ಆಳಂದ ಕ್ಷೇತ್ರದ ಶಾಸಕರಾದ BR ಪಾಟೀಲ್ ಆಗಮಿಸ್ತಾ ಇದ್ದಾರೆ ತಮ್ಮೆಲ್ಲರ ಪರವಾಗಿ ಅವರಿಗೆ ಆರ್ಥಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದರ ಜೊತೆಗೆ ಸುಮಾರು ದಿನಗಳಿಂದ 26ನೇ ತಾರೀಕಿನಿಂದ 3ನೇ ತಾರೀಕಿನವರೆಗೂ ಕೂಡ ಶ್ರೀ ದೇವಿ ಪುರಾಣವನ್ನ ಕೇಳ್ತಾ ಇದ್ದೀವಿ. ಪುರಾಣಿಕರು ಬಹಳ ಮುಕ್ತ ಕಂಠದಿಂದ ದೇವಿ ಪುರಾಣವನ್ನ ಬಹಳ ಅರ್ಥಗರ್ಭಿತವಾಗಿ
ದೇವಿ ಯಾವಾಗ ಬರ್ತಾಳೆ ಅಂದ್ರೆ ಮಾನವ ಜನ್ಮ ಭೂಮಿಗೆ ಬಂದ ಮೇಲೆ. ಮಾನವ ಜನ್ಮ ಅಂದ್ರೆ ಸಹಜವಾಗಿ ತಪ್ಪು ಮಾಡೋದು, ಧರ್ಮದ ದಾರಿಯನ್ನ ಬಿಟ್ಟು ಅಧರ್ಮದ ಕಡೆಗೆ ಹೋಗ್ತಕ್ಕಂಥದ್ದು ಸ್ವಾಭಾವಿಕ. ಧರ್ಮ ಹೋಗಿ ಧರ್ಮ ನಶಿಸಿ ಅಧರ್ಮ ಹೆಚ್ಚಾದಾಗ, ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲ ಜನರು ಕೂಡ ಪರಮಾತ್ಮನ ಮೊರೆ ಹೋದಾಗ, ಪರಮಾತ್ಮನ ಆಶೀರ್ವಾದದಿಂದ ಆ ಮಹಾತಾಯಿ ದೇವಿಯ ಅವತಾರವನ್ನ ಭೂಮಿಗೆ ಕಳಿಸಿ, ಭೂಮಿಯಲ್ಲಿ ಇರ್ತಕ್ಕಂಥ ಅಧರ್ಮಿಗಳನ್ನ, ರಾಕ್ಷಸರನ್ನ, ಶುಂಭ ನಿಶುಂಭರನ್ನ ಅವರನ್ನ ಸದೆ ಬಿಡಲು ಧರ್ಮ ಸ್ಥಾಪನ ಮಾಡಿ ಅಂತ ಹೇಳಿ ಪಾರ್ವತಿ ಪರಮೇಶ್ವರರು ದೇವಿಯನ್ನ ಭೂಮಿಗೆ ಕಳಿಸ್ತಕ್ಕಂಥ ಎಲ್ಲ ಪುರಾಣದಲ್ಲಿ ತಾವು ಕೇಳಿದ್ದೇವೆ. ಇವತ್ತು ಮತ್ತೆ ನಮಗೆ ನಮ್ಮ ಹಿಂದಿನ ಗತವೈಭವನ್ನ, ಹಿಂದಿನ ಒಂದು ಪದ್ಧತಿಯನ್ನ, ಹಿಂದಿನ ವ್ಯವಸ್ಥೆಯನ್ನು ನಾವು ನೋಡಿದಾಗ ನಮ್ಮ ಎಲ್ಲ ಪೂರ್ವಜರು ಭಾರತ ದೇಶದ ಪರಂಪರೆಯಲ್ಲಿ ನಮ್ಮ ಆದಿ ಜಗದ್ಗುರು ರೇಣುಕಾಚಾರ್ಯರು ಪಂಚಪೀಠಗಳನ್ನು ಸ್ಥಾಪನೆ ಮಾಡಿ ಭೂಮಿಯ ಮೇಲೆ ಇರ್ತಕ್ಕಂಥ ಎಲ್ಲ ಜನರನ್ನ ಯಾವುದೇ ಜಾತಿ ಮತ ಭೇದ ಇಲ್ಲದೆ ಎಲ್ಲರನ್ನು ಉದ್ಧಾರ ಮಾಡಲಿಕ್ಕೆ ಅನೇಕ ಮಠಗಳನ್ನು ಸ್ಥಾಪನೆ ಮಾಡಿದ್ರು. ತಳಗಿನ ಮಠ, ತಗ್ಗಿನ ಮಠ, ಮ್ಯಾಲಿನ ಮಠ, ಹೊರಗಿನ ಮಠ, ಕಳ್ಳಿ ಮಠ, ಕಂಠಿ ಮಠ, ಅನೇಕ ಮಠಗಳನ್ನು ಸ್ಥಾಪನೆ ಮಾಡಿ ಆ ಮಠದಲ್ಲಿ ಒಬ್ಬ ಸ್ವಾಮಿಗಳನ್ನ ಕುಂದಿರಿಸಿ, ಸ್ವಾಮಿಗಳನ್ನೆಲ್ಲ ನೋಡಿ ಹೆಂಗಿಂತ ಸ್ವಾಮಿಗಳಂದ್ರೆ ಅವ್ರ ಮನೆಗೆ ಖಾಲಿ ಚರ್ಚೆ ಕಟ್ಕೊಂಡು ಕೈಯಾಗ ಜೋಡಿಸ್ಕೊಂಡು ಕೈಯಾಗ ಗಂಟೆ ಹಿಡ್ಕೊಂಡು ಬರ್ತಿದ್ರು 5, 6 ಗಂಟೆಗೆ. ನಿಮ್ಮ ಮನೆ ಬಾಗಿಲು ತನ ಬಂದು ಯಾಕೆ ನೀವು ಆರಾಮಾಗಿದ್ದೀರೇ ಇಲ್ಲ, ಟೈಮ್ ಆಯ್ತು, ಹೊತ್ತಾಯ್ತು, ನ್ಯಾಯ ಕಟ್ಕೊಂಡು ಹೊಲಕ್ಕೆ ಹೋರಿ ಗಳೆ ಹೊಡಿರಿ ಅಂತ ಹೇಳಿ, ಮನೆ ಗಂಡ ಹೆಂಡತಿ ಎಲ್ಲ ಸುಖವಾಗಿದ್ದೀರಲ್ಲ ಅಂತ ಹೇಳಿ ಮನೆತನದ ಚಿಂತೆ ಮಾಡಿ ನಮ್ದೇನೇ ಸಮಸ್ಯೆ ಇದ್ರೆ ಮಠಕ್ಕೆ ಬರ್ರಿ ಅಂತ ಹೇಳಿ ಕರೆದು ಅದು ಆಧಾರದಿಂದ ಕುಂದ್ರಿಸಿ ಅಂತಂದ್ರೆ ಸಮಸ್ಯೆ ಬಗೆಹರಿಸ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮ ಹಿಂದಿನ ಪೂರ್ವಜರು ಮಾಡಿಕೊಂಡು ಬಂದಿರತಕ್ಕಂಥದ್ದು. ಆ ಪಂಚಪೀಠಗಳ ಸಂಸ್ಕೃತಿ, ಪರಂಪರೆ, ಸಂಸ್ಕಾರ ಇವತ್ತು ನಮ್ಮ ಭಾಗದ ನಮ್ಮೆಲ್ಲರ ಮೇಲೆ ಕೂಡ ಇದ್ದ ಪರಿಣಾಮವಾಗಿ ನಾವೆಲ್ಲರೂ ಬಹಳ ಧರ್ಮದ ತಳಹದಿಯ ಮೇಲೆ, ಆ ಧರ್ಮದ ದಾರಿ ಮೇಲೆ ಅಂತಂದ್ರೆ ನಾವು ನಡೀತೀವಿ ಅಂತ ಹೇಳಿ ಭಗವಂತ ಇನ್ನೂ ಕೂಡ ನಮಗೆ ಯಾವುದೇ ಒಂದು ಅಹಿತಕರ ಇಲ್ಲದೆ ಮಳೆ ಬೆಳೆ ಚೆನ್ನಾಗಿ ಆಗ್ತಕ್ಕಂಥ ರೀತಿಯಲ್ಲಿ ಇವತ್ತು ನಮ್ಮನ್ನ ಆ ಜಗತ್ತುಗಳ ಆಶೀರ್ವಾದದಿಂದ ನಾವು ಆರಾಮಾಗಿರ್ತೀವಿ. ಇನ್ನು ಮುಂದೆ ಬರ್ತಕ್ಕಂಥ ದಿವಸದಲ್ಲಿ ಕೂಡ ಯಾವ ರೈತರಿಗೆ, ಯಾರ ಜನರಿಗೂ ತೊಂದರೆ ಆಗದ ಹಾಗೆ ಪರಮ ಪೂಜ್ಯ ಜಗದ್ಗುರುಗಳು ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಹೇಳಿ ಕೇಳಿಕೊಂಡು ಇವತ್ತು ನಮ್ಮ ಶಿವಮೂರ್ತಿ ಶಿವಾಚಾರ್ಯರು ಬಹಳ ದಿಟ್ಟತನದ ಗುರುಗಳು. ನಾನು ಬಹಳಷ್ಟು ಮಂದಿ ಸ್ವಾಮಿಗಳನ್ನು ನೋಡಿದ್ದೀನಿ. ಇಂಥ ಸ್ವಾಮಿಗಳೇನಪ್ಪ ಅಂದ್ರೆ ನಾನು ಅವ್ರ ಜೊತೆಗೆ ಬೆಂಗಳೂರಿಗೆ ಹೋಗಿದ್ದೆ. ಅವರು ನಾವು ಕೂಡಿ ಒಬ್ಬ ಮಂತ್ರಿ ಬಳಿ ಹೋಗಿದ್ದೆ, ರಾಮಲಿಂಗ ರೆಡ್ಡಿ ಮಂತ್ರಿ ಬಳಿ. ಅವ್ರು ದುಡ್ಡು ಇಲ್ರಿ, ಏನು ಅನ್ಕೊಂಡು ಆಗಾಗಿಲ್ಲ, ಮುಂದಿನ ವರ್ಷ ಕೊಡ್ತೀನಿ ಅಂತ ಹೇಳಿದ್ರು. ಇವ್ರು ಹೇಳೇ ಇಲ್ಲ, ನಡ್ರಪ್ಪರು ಮತ್ತೆ ನಾನು ಹಂಗೆ ತೊಗೊಂಡ್ಬರ್ತೀನಿ ಅಂತ ಹೇಳಿ. ಶಿವಮೂರ್ತಿ ಸ್ವಾಮಿಗಳು ಹೇಳಿಲ್ಲ, ಖಾಲಿ ಹಂಗೆ ಹೋಗ್ಬೇಕ್ರಿ ಅಂದ್ರು. ನಾನೇ ರಾಮಲಿಂಗ ರೆಡ್ಡಿ ನಾ ಖಾಲಿ ಹೋಗಲ್ಲ ಅಂತಾರ ಗುರುಗಳು. ಆ ದೇವಿ ಗುಡಿ ಕಟ್ತಂತಾರ, ದೊಡ್ಡ ಕಲ್ಯಾಣ ಮಂಟಪ ಪುಣ್ಯಾತ್ಮರು ಎಲ್ಲರೂ ಸೇರಿ ಮಾಡ್ಯಾರ. ನಾವಂತೂ ಏನು ಮಾಡಿಲ್ಲ ಅಂದ್ರೆ ನಮ್ಮ ಕೈ ಮೇಲೆ ಇಟ್ಟು ನೀವು ಪುಣ್ಯ ಬರ್ತದ. ಆ ದೇವಿ ಗುಡಿ, ಮಲ್ಲಿಕಾರ್ಜುನ ಗುಡಿಗೆ ಏನನ್ನ ಸಹಾಯ ಮಾಡ್ರಿ ಅಂದಾಗ ಅವ್ರು 15-30 ಲಕ್ಷ ಕೊಟ್ಟು ಬರೆದಾಗೆ ಇದ್ರು. ಅವ್ರು ದುಡ್ಡು ಪಂಚಮ ಆಗ್ಯಾಗ. ಇಂಥ ಒಂದು ದಿಟ್ಟ ಸ್ವಾಮಿಗಳು ನೀವು ಪುಣ್ಯ ಮಾಡಿ ಬಬಲಾದಿ ಮತ್ತು ಈ ಭಾಗದ ಸುತ್ತಮುತ್ತಲಿನ ಎಲ್ಲ ಜನರು ಕೂಡ ಅಂತೇಳಿ ನಾವು ಎಲ್ಲ ಸ್ವಾಮಿಗಳನ್ನು ಚೆನ್ನಾಗಿದ್ದೀವಿ. ನಾವು ಮತ್ತೆ ತಪ್ಪು ತಿಳ್ಕೊಬಾರ್ದು. ಯಾರು ನಮ್ಮ ಗುರುಗಳ ಒಂದು ದಿಟ್ಟತನದ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥ ಒಂದು ಅವ್ರ ತತ್ವ ಸಿದ್ಧಾಂತವನ್ನು ನಾನು ಮೆಚ್ಚಿಕೊಂಡು ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೇದಾಗಲಿ. ಬರ್ತಕ್ಕಂಥ ದಿವಸದಲ್ಲಿ ಮದುವೆ ಮುಂದೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನಮಗೆ ಮಾಡಿಕೊಟ್ಟಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ, ಈ ಕ್ಷೇತ್ರದ ಜನರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಜಗದ್ಗುರುಗಳು ಕೂಡ ಸಮಯ ತೆಗೆದುಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮೆಲ್ಲರನ್ನ ಆಶೀರ್ವದಿಸಲಿಕ್ಕೆ ಬಂದಿದ್ದಾರೆ. ಪರಮ ಪೂಜ್ಯ ಜಗದ್ಗುರುಗಳ ಪಾದಕ್ಕೆ ಕೂಡ ನಾನು ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ತಮಗೆಲ್ಲರಿಗೂ ಬರ್ತಕ್ಕಂಥ ದಿವಸದಲ್ಲಿ ಅವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇದ್ದು ನಮ್ಮೆಲ್ಲರ ಜೀವನ ಸುಖಮಯವಾಗಿರಲಿ ಅಂತ ಹೇಳಿ ರಂಭಾಪುರಿ ಪೀಠದ ಪಂಚಪೀಠದ ರೇಣುಕಾಚಾರ್ಯರ ಪಾದಗಳಿಗೆ ನಮಸ್ಕರಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಗೊತ್ತಾಗ್ತಿಲ್ಲ, ನಮಗೆ ಬಾಯಿ ತೆರೆದ್ರೆ ನಮ್ಮ ದೇವಪುರ ಅಪ್ಪರು, ನಮ್ಮಪ್ಪರು ಅಂತ ಬರ್ತದೆ. ಏನು ಮಾಡಿದ್ರು ಅಪ್ಪರು ನಮ್ಗೆ ಅದು ಬಿಡಕ್ಕೆ ಆಗಂಗಿಲ್ಲ. ಯಾಕಂದ್ರೆ ತಾವು ರಂಭಾಪುರಿ ಅಪ್ಪರು ಎಲ್ಲಿ ಕಳಿಸಿದ್ರು ನಮ್ಮ ದೇವಪುರ ಅಪ್ಪರು ಕೆಲಸ ಮಾಡ್ತಾರೆ. ಆದ್ರೆ ನೀವು ಯಾವ ಪೀಠಾದೇಶ ಕುಂದಿರಿಸಿದ್ರು ಫಸ್ಟ್ ನಮ್ಮ ಬಾಯಿಗೆ ಬರೋದು ನಮ್ಮ ದೇವಪುರ ಅಪ್ಪರ ಅಂತೇಳಿ. ಆಮೇಲೆ ಹೇಳಿದ, ಯಾಕಂದ್ರೆ ಅವ್ರು ಅದೇ ಥರ ಇದ್ದಾರೆ. ದೇವಪುರ ಅಪ್ಪರು ಸಜ್ಜನವ್ರು ಹೇಳಿದ ಪ್ರಕಾರ, ನಮ್ಮ ಸುರೇಶ್ ಸಜ್ಜನವ್ರನ್ನ ಹೇಳಿದ ಪ್ರಕಾರ ದೇವಪುರಗೂ ಅಷ್ಟೇ ಚಂದ ಅಭಿವೃದ್ಧಿ ಮಾಡಿದ್ದಾರೆ. ಇಲ್ಲಿ ಬಂದು ನೋಡಿದಾಗ ಇದನ್ನು ಬಹಳಷ್ಟು ಅಂದ್ರೆ ಬಹಳಷ್ಟು ಅಭಿವೃದ್ಧಿ ಮಾಡ್ತಿದ್ದಾರೆ. ಅವ್ರು ಹುಟ್ಟಿದ್ದೇ ಅಭಿವೃದ್ಧಿ ಮಾಡಕ್ಕೆ ಹುಟ್ಟಿದ್ದಾರೆ ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ. ಇವತ್ತು ಅಷ್ಟೊಂದು ಅದ್ಭುತವಾಗಿ ಕೆಲಸ ಮಾಡ್ತಾರೆ.
ಅದಕ್ಕೆ ಮುಖ್ಯ ಶಕ್ತಿ, ಅದಕ್ಕೆ ಮುಖ್ಯ ಧೈರ್ಯ ಯಾರಪ್ಪ ಅಂದ್ರೆ ನಮ್ಮ ರಂಭಾಪುರಿ ಜಗದ್ಗುರುಗಳು ಒಂದು ಆಶೀರ್ವಾದನೇ ಅದಕ್ಕೆಲ್ಲ ಕಾರಣ. ಹಂಗಾಗಿ ಇವತ್ತು ಅವರ ಒಂದು ಮಾರ್ಗದರ್ಶನದಲ್ಲಿ ಬಹಳ ಒಳ್ಳೆ ರೀತಿಯಿಂದ ಕೆಲಸ ಮಾಡ್ಕೊಂಡು ಹೊಟ್ಟಿದ್ದಾರೆ. ಒಂದು ಕಡೆ ನಾನು ಇಲ್ಲೇ ಒಂದು ಕಡೆ ಒಂದು ಇಬ್ರಾಹಿಂ ಸುತಾರಿ ಸಾಹೇಬ್ರದ್ದು ಒಂದು ಕೇಳಕತ್ತಿದ್ದೆ ವಚನ, ಅವ್ರು ಬಹಳ ತಂದು ಅದ್ಭುತ ಒಂದು ಕ್ಯಾಸೆಟ್ನೇ ಕೇಳಕತ್ತಿದ್ದೆ. ಕೇಳೋಂಥ ಸಂದರ್ಭದಲ್ಲಿ ಅವ್ರು ಹೇಳ್ತಿದ್ರು, ಅವ್ರು ಇಬ್ರಾಹಿಂ ಸುತಾರಿ ಸಾಹೇಬರು ಯಾವತ್ತೇ ಒಂದು ಮಾತಾಡೋಂಥ ಸಂದರ್ಭದಲ್ಲಿ ಹಿಂದೆ 4 ಜನ ಇರ್ತಿದ್ರು. ಅವ್ರ ಹಿಂದೆ 4 ಜನ ಎದಕ್ಕಂದ್ರೆ ಅವರಿಗೆ ಸಂವಾದ ಮಾಡೋದಕ್ಕೆ ಇರ್ತದೆ. ಕ್ಷಮೆ ಇರಲಿ, ನಾನು ಎಲ್ಲರದ್ದು ಹೇಳಿದ ವಿಶೇಷ ಆಹ್ವಾನಿತರದ್ದು ಪ್ರಶಸ್ತಿ ಸರ್ಕಾರದ ಹೇಳಲಿಲ್ಲ. ದಯವಿಟ್ಟು ನನ್ನ ವೇದಿಕೆ ಮೇಲೆ ಉಪಸ್ಥಿರುವಂಥ ನನ್ನ ನೆಚ್ಚಿನ ಸೋದರಂತ ದಯಾನಂದ ಅಣ್ಣವರೇ ಮತ್ತು ಸೋಮನಾಥ್ ಅವರೇ ಮತ್ತು ಎಸ್ ಸಿ ಪಾಟೀಲ್ ಅವರೇ ಮತ್ತು ವಿಶೇಷವಾಗಿ KPC ಅಧ್ಯಕ್ಷರು ನಮ್ಮ ಹಿರಿಯ ಸೋದರಂತ ಶಂಕರಪ್ಪ ಸೌಕಾರ್ ಅವರೇ ಮತ್ತು ಹಿರಿಯ ಸೋದರಂತ ಚನ್ನಬಸಪ್ಪ ಮಕಾಲೆ ಅವರೇ ಎಲ್ಲರೂ ಪ್ರಶಸ್ತಿ ತಗೊಂಡಿರಿ ಅಂತ ಲಾಸ್ಟಿಗೆ ಹೇಳಿ ನಾವು ಆ್ಯಕ್ಚುಲಿ ಮರ್ತಿದ್ವಿ, ಇದ್ರಾಗ ಗ್ಯಾಪ್ನ ಕವರ್ ಮಾಡ್ಕೊಂಡಿವಿ ಅಷ್ಟೇ, ಕ್ಷಮೆ ಇರಲಿ. ಇಬ್ರಾಹಿಂ ಸುತಾರಿ ಅವರು ಮಾತಾಡೋಂಥ ಸಂದರ್ಭದಲ್ಲಿ ಹಿಂದೆ 4 ಜನ ಇರ್ತಾರೆ. ಅವ್ರು ಏನು ಮಾತಾಡ್ತಿರ್ತಾರೆ ಅವ್ರಿಗೆ ಅಡ್ಡ ಪ್ರಶ್ನೆಗಳು ಹಾಕ್ಯಂತ ಹೋಗ್ತಿರ್ತಾರೆ. ಅವ್ರಿಗೆ ಕೇಳ್ತಾರೆ, ಗುರು ದೊಡ್ಡವನು ಅಥವಾ ದೇವ್ರು ದೊಡ್ಡವರು? ನೀನು ಅಂದ್ಮೇಲೆ ಹಾಗೆ ಬಿಡ್ತಂತಾನ. ಆದ್ರೆ ನಮ್ಮ BR ಪಾಟೀಲಣ್ಣ ಸಿಟಿಗೆ ಹೇಳ್ತಾನ, ಅಲ್ಲಿ MA ಪಾಟೀಲ್ ಸಾಹೇಬ್ ಇಟ್ಟಿರ್ತ. ಅದಕ್ಕೆ ನೋಡು, ಇಬ್ರು ನಡುವೆ ಕುಂತ ಈ ಮಾತು ಹೇಳಕತ್ತೀನಿ. ಯಾಕೆಂದ್ರ ನನಗ ಹಿರಿಯ ಅಣ್ಣ, ಇನ್ನ ಅಪ್ಪುಗೌಡ ಸಣ್ಣ ತಮ್ಮ, ಇಬ್ರಿಗೂ ನಿಂದ ರಂಭಾಪುರಿ ಅಪ್ಪರು ಜಗದ್ಗುರುಗಳು ಹಾರ ಹಾಕಿದ್ರಲ್ಲ ಬಹಳ ಖುಷಿ ಆಯ್ತು. ನಮ್ಮವ್ರಂತಾರ ಇಂಥ ಭಾಗ್ಯ ಸುಲ್ಪುರ ಯಾವಾಗ ನೋಡ್ತಾನೆ, ನಮ್ಗಂತ ಭಾಗ್ಯ ಇಲ್ಲ, ಚಿಂತೆ ಮಾಡ್ಬಿಡ್ರಿ. ನಮ್ದೇನಿದ್ರು ಕೋಟ್ನಾಗ ಬೆಟ್ಟಾಗಂತ ಭಾಗ್ಯನೇ. ಯಾಕಂದ್ರೆ ಅಪ್ಪುಗೌಡ್ರಿಗೆ ನಾವು ಫೋನ್ ಮಾಡಿ ಅವಾಗ ಅಧ್ಯಕ್ಷರಿದ್ರು, ಇಲ್ಲ ತಮ್ಮ ಹೆಂಗಾರ ಮಾಡಿ ಅಂದ್ರೆ ಅಣ್ಣ ಒಂದು ಮಾತು ಇಲ್ಲ ಅನ್ನಲ್ಲ, ಏನು ಅನ್ನಲ್ಲಪ್ಪ, ಎಷ್ಟು ಬೇಕಾದ ಅಪ್ಪರಿಗೆ ನಾನು ಮಾತಾಡಿ ಆ ದುಡ್ಡು ಹಾಕಿಕೊಡುವಂಥ ಕೆಲಸ ಮಾಡ್ತೀವಂತ ಮಾಡಿದ್ರು. ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗುವಂಥ ಕೆಲಸ ನಮ್ಮ ಅಲ್ಲಂ ಪ್ರಬಂಧನು ಮಾಡಕತ್ತಾನೆ. ಯಾಕಂದ್ರೆ ನಮ್ಮೆಲ್ಲ ಕ್ಷೇತ್ರಗಳು ಅನುಭವಿಸಕೈತಿ. ಒಬ್ಬರು ಶಾಸಕರು ಹಾಕಿದ್ದು ಗೆದ್ದವ್ರು ಕಟ್ ಮಾಡೋದು ಅನುಭವಿಸಕೈತಿ. ಆ ಕಟ್ ಮಾಡೋ ಬುದ್ಧಿ ಗುಲ್ಬರ್ದವ್ರಿಗಿಲ್ಲ. ನಿಮ್ಗೆ ಹೃದಯ ಪೂರ್ವಕ ಇಬ್ಬರು ಕೃತಜ್ಞತೆ ಅಂತ ಅನ್ಸ್ತೇನೆ. ಯಾಕಂದ್ರೆ ನಾವು ಮಠ ಮಾನ್ಯಗಳನ್ನ ಎಷ್ಟು ಬೆಳೆಸ್ತೀವಿ ಅಷ್ಟು ನಾವು ಉಳಿಯಂತ ಕೆಲಸ ಆಗ್ತದೆ. ನೀವು ಯಾವತ್ತೇ ಬಂದಾಗ ಇದು ಯಾರ ಅಧಿಕಾರದಲ್ಲಿ ಇಂಥ ಕೆಲಸ ಆಯ್ತಪ್ಪ ಅಂತ ಹೇಳಿದಾಗ ಇಲ್ಲಿ ಸಾವಿರಾರು ಹುಡುಗರು ಓದಿ ಸಾವಿರಾರು ಇಲ್ಲಿ ಒಳ್ಳೆ ಅಧಿಕಾರಿಗಳಾಗಿ ಉನ್ನತ ಸ್ಥಾನದಾಗ ಹೋದಾಗ ಅವರು ಒಳ್ಳೇದಾಗ್ಲಿ ಅಂತ ಬೇಡಿಕೆಂದಾಗ ನಿಮ್ಮ ಹೆಣ್ಣು ಮಕ್ಕಳಿಗೆ ನಿಮ್ಗೆ ಆ ಪುಣ್ಯ ತಟ್ಟೆ ತಡ್ತದ, ಅದು ಒಳ್ಳೇದಾಗೇ ಆಗ್ತದ ಅಂತ ಕೆಲಸ ಮಾಡೋದಕ್ಕೆ ನಿಮ್ಗೆ ನೋಡಿ ನಾವು ಬಹಳಷ್ಟು ಕಲಿಯೋದಾದ ಅಂತೇಳಿ ನಿಮ್ಮಿಬ್ಬರಿಗೂ ಹೊಂದಿಸಿ ಬಹಳ ಅದ್ಭುತವಾದಂಥ ಈ ಕಾರ್ಯಕ್ರಮವನ್ನು ಮಾಡೋದಕ್ಕೆ ತಮ್ಮೆಲ್ಲರಿಗೂ ಹೊಂದಿಸಿ ನಾನು ಮಾತನ್ನು ಮುಗಿಸ್ತೇನೆ. ದಯವಿಟ್ಟು ಮಾತಾಡೋಂಥ ಸಂದರ್ಭದಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ. 2 ಒಳ್ಳೆ ಮಾತ್ರ ಗುರುವಿನ ಪಾದ ಗರ್ಭಿಸ್ತಂತೆ ನಾನು ಮಾತನ್ನು ಮುಗಿಸ್ತೇನೆ. ಮಾದರಿಯಲ್ಲಿ ಈ ಕಾರ್ಯಕ್ರಮವನ್ನ ನಡೀತಾ ಇರುವಂತದ್ದು ಶ್ರೀಶೈಲ ಮಲ್ಲಿಕಾರ್ಜುನ ದೇವರ ಅವತಾರದಲ್ಲಿ ನಮ್ಮೆಲ್ಲರನ್ನು ಕೂಡ ಆಶೀರ್ವಾದವನ್ನ ಮಾಡಲಿಕ್ಕೆ ಇವತ್ತು ದಯಪಾಲಿಸಿರುವಂತಹ ಪರಮ ಪೂಜ್ಯರು ಜಗದ್ಗುರುಗಳು ಶ್ರೀಮದ್ ರಂಭಾಪುರಿ ವೀರ ಸಿಂಹಾಸನದೀಶ್ವರ ಜಗದ್ಗುರುಗಳ ಇವತ್ತು ನಮ್ಗೆ ಯಾವ ರೀತಿ ಕಾಣಿಸ್ತಾ ಇದ್ದಾರೆ ಅಂತಂದ್ರೆ, ಶ್ರೀಶೈಲದಲ್ಲಿರುವಂತಹ ಮಲ್ಲಿಕಾರ್ಜುನ ದೇವರು ಎಲ್ಲಾದ್ರೂ ಬಂದಿದ್ರೆ ನಮ್ಮ ಬಬಲಾದ ಮಠದ ಮಲ್ಲಿಕಾರ್ಜುನ ದೇವರ ಜಾತ್ರಾ ಮಹೋತ್ಸವದಲ್ಲಿ ಬಂದಂಗೆ ಇವತ್ತು ನಮ್ಗೆ ಜಗದ್ಗುರುಗಳು ಕಾಣಿಸ್ತಾ ಇರುವಂತದ್ದು. ಅಂತ ಜಗದ್ಗುರುಗಳ ಚರಣಕ್ಕೆ ಈ ಸಂದರ್ಭದಲ್ಲಿ ನಮಸ್ಕರಿಸಿ, ನಮ್ಮ ದೇವಾಪುರದ ಪರಮ ಪೂಜ್ಯರು, ಯಾಕಂದ್ರೆ ನಮ್ಮ ರಾಜವಣ್ಣ ಅಂದ್ರು, ನಾನು ಯಾವತ್ತೂ ಕೂಡ ದೇವಾಪುರ ಅಪ್ಪೋರಿಗೆ ದೇವಾಪುರ ಅಪ್ಪೋರೆ ಅಂತ ಕರಿತೇವೆ. ನಾವು ಕೂಡ ನಮ್ಮ ಕ್ಷೇತ್ರದಲ್ಲೂ ಕೂಡ ಅವರು ಬಬಲಾದ ಮಠದ ಪೂಜ್ಯರಿದ್ರು ಕೂಡ ಅವರಿಗೆ ನಾವು ಕೂಡ ಅಷ್ಟೇ ಪ್ರೀತಿಯಿಂದ, ಯಾವಾಗ ನೀವು ದೇವಾಪುರದಿಂದ ನಮ್ಮ ಅಪ್ಪೋರಿಗೆ ಇಲ್ಲಿ ನೀವು ಕಳಿಸ್ಕೊಟ್ಟಿದ್ದೀರಿ ಅಂತಂದ್ರೆ ಜಗದ್ಗುರುಗಳ ಮುಖಾಂತರ, ಇವತ್ತು ನಾವು ಕೂಡ ಅವರಿಗೆ ಅಷ್ಟೇ ಪ್ರೀತಿಯಿಂದ ಇವತ್ತಿನ ದಿವಸ ನಮ್ಗೆ ಅವರಿಗೆ ಕಾಣುವಂಥದ್ದು ನಮ್ಮ ಭಕ್ತರ ಮಾಡ್ತಾ ಇದ್ದಾರೆ ಅಂತ ನಾವು ಮಾತನ್ನ ಹೇಳ್ತಾ, ಇವತ್ತು ನಮ್ಮ ದೇವಾಪುರ ಮತ್ತು ಬಬಲಾದ ಮಠದ ಪೀಠಾಧಿಪತಿಗಳು ಪರಮ ಪೂಜ್ಯ ಶಿವಮೂರ್ತಿ ಮಹಾಸ್ವಾಮೀಜಿಗಳ ಚರಣಕ್ಕೂ ಕೂಡ ಈ ಸಂದರ್ಭದಲ್ಲಿ ನಮಸ್ಕರಿಸಿ, ನಮಗೆ ಯಾವಾಗಲೂ ಕೂಡ ಮಾರ್ಗದರ್ಶನವನ್ನ ಮಾಡ್ತಾ ಇರುವಂತಹ ಪರಮ ಪೂಜ್ಯರಾದಂತಹ ಡಾಕ್ಟರ್ ರಾಜಶೇಖರ ಶಿವಾಚಾರ್ಯರು ಚೌದಾಪುರಿ ಮಠದ ಪೂಜ್ಯರ ಚರಣಕ್ಕೆ ಕೂಡ ನಮಸ್ಕರಿಸಿ, ನಮ್ಮ ಅತನೂರಿನ ಪೂಜ್ಯರು, ನಮ್ಮ ಶ್ರೀನಿವಾಸ ಸವಡಿಗೆಯ ಪೂಜ್ಯರು,
ತೊನಸನಹಳ್ಳಿಯ ಪೂಜ್ಯರು ಮತ್ತು ವೇದಿಕೆ ಮೇಲೆ ಕುಳಿತಂತ ನಮ್ಮ ಎಲ್ಲ ಪೂಜ್ಯರ ಚರಣಕ್ಕೂ ಕೂಡ ಈ ಸಂದರ್ಭದಲ್ಲಿ ನಮಸ್ಕಾರಗಳನ್ನು ಸಲ್ಲಿಸಿ, ಪೂಜ್ಯ ಲಿಂಗರಾಜಪ್ಪ ಅಪ್ಪ ಅವರ ಚರಣಕ್ಕೂ ಕೂಡ ನಮಸ್ಕರಿಸಿ, ಈಗ ತಾನೇ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಿರುವಂತ ಶಾಸಕರು ಹಿರಿಯರಾದಂತ ಶ್ರೀ ಅಲ್ಲಪ್ರಭು ಪಾಟೀಲ್ ಅಣ್ಣವರೇ, ಹಿರಿಯರು ಮಾರ್ಗದರ್ಶಕರು, ಕಲ್ಯಾಣ ಕರ್ನಾಟಕದ ಬಗ್ಗೆ ತಮ್ಮದೇ ಆದಂತ ಒಂದು ಛಾಪನ್ನ ಮೂಡಿಸಿ ಸೇವೆಯನ್ನ ಸಲ್ಲಿಸ್ತಾ ಇರುವಂತ ಹಿರಿಯರಾದಂತ ಶಾಸಕರಾದಂತ BR ಪಾಟೀಲ್ ಕಾಕೋರೆ, ಅದೇ ರೀತಿ ಮತ್ತೊಬ್ಬ ಹಿರಿಯರು ಮಾರ್ಗದರ್ಶಕರು, ಯಾವಾಗಲೂ ಕೂಡ ಜಿಲ್ಲೆಯಲ್ಲಿ ಅಫ್ಜಲ್ಪುರ್ ತಾಲೂಕಾ ಅಂತಂದ್ರೆ ಯಾವಾಗಲೂ ಇಬ್ಬಿಬ್ಬರು ಶಾಸಕರನ್ನ ಹೊಂದಿರುವಂತದ್ದು, ನಮ್ಗೆ ಯಾವಾಗಲೂ ಒಂದು ಮಾರ್ಗದರ್ಶನವನ್ನ ಮಾಡ್ತಾ ಇರುವಂತ ಹಿರಿಯರಾದಂತ ಶಾಸಕರಾದಂತ MY ಪಾಟೀಲ್ ಸಾಹೇಬ್ರೆ, ಈಗ ತಾನೇ ರಾಜವಣ್ಣ ಅಂದ್ರು, ಇವತ್ತು ಇಡೀ ಕರ್ನಾಟಕದಲ್ಲಿ ತಂದೆ ಆದಂತ ಒಂದು ಛಾಪನ್ನ ಮೂಡಿಸಿ ಇವತ್ತು ನಮ್ಮ ಯುವಕರ ಕಣ್ಮಣಿಗಳಾಗಿ ಇವತ್ತು ಕೆಲಸ ಮಾಡ್ತಾ ಇರುವಂತ ಸೋದರರಾದಂತ ಶರಣಗೌಡ ಪಾಟೀಲ್ ಶಾಸಕರೇ, ಅದೇ ರೀತಿ ಮತ್ತೊಬ್ಬ ಹಿರಿಯರು ಯಾವಾಗಲೂ ಕೂಡ ವಿಶೇಷವಾಗಿ ನಮ್ಮ ತಂದೆಯವರ ಕಾಲದಿಂದ ನಮ್ಮ ಕುಟುಂಬಕ್ಕೆ ಯಾವಾಗಲೂ ಒಂದು ಬೆನ್ನೆಲುಬಾಗಿ ನಿಂತು ನನಗೆ ಮಾರ್ಗದರ್ಶನವನ್ನ ಮಾಡಿರುವಂತಹ ಸೋದರರು, ಮಾಜಿ ಸಚಿವರು ಆದಂತ ರಾಜುಗೌಡ ಅಣ್ಣವರೇ, ಅದೇ ರೀತಿ ಉದ್ಯಮೆದಾರರಾದಂತ ನೀಲ್ಕಂಠ್ ಮೂಲಕ ಹೊಂದಿಸಿ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿರುವಂತಹ ನಮ್ಮೆಲ್ಲ ತಾಯಂದ್ರೆ, ನಮ್ಮ ಊರಿನ ಎಲ್ಲ ಹಿರಿಯರೇ, ನನ್ನೆಲ್ಲ ಅಣ್ಣ ತಮ್ಮಂದ್ರೆ, ನಿಜಕ್ಕೂ ನಾವು ಅಣ್ಣ ಬಸವಣ್ಣವರ ಅಭಿವೃದ್ಧಿಯ ಕ್ರಾಂತಿಯನ್ನ ಇವತ್ತಿನ ದಿವಸ ಪರಮ ಪೂಜ್ಯರು ಮಾಡಿದ್ದಾರೆ ಅಂತಂದ್ರೆ ಇದು ತಪ್ಪಾಗ್ಲಿಕ್ಕಿಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ಬೇಕಾಗುತ್ತೆ. ಅಂತ ಪೂಜ್ಯರು ನನಗೆ ನಮ್ಮ ರಾಜವಣ್ಣ ಹೇಳ್ದಂಗೆ, ನಾನು ಪೂಜ್ಯರ ಒಂದು ಪಟ್ಟಾಧಿಕಾರದ ಕಾರ್ಯಕ್ರಮಕ್ಕೆ ಬಂದಂತ ಸಂದರ್ಭದಲ್ಲಿ ನನಗನ್ಸತ್ತೆ ಸಜ್ಜನಣ್ಣು 4 ವರ್ಷ ಐತೇನ್ರಿ, 2 ವರ್ಷ ಆಯ್ತಾ, 3 ವರ್ಷ ಅಪ್ಪೋರದ ಪಟ್ಟಾಧಿಕಾರದ ಕಾರ್ಯಕ್ರಮಕ್ಕೆ ನಾವು ರಾಜವಣ್ಣ, ನಮ್ಮ ಸಜ್ಜನಣ್ಣವರು ಎಲ್ಲರೂ ಕೂಡ ಅವತ್ತು ಬಂದಿರುವಂತದ್ದು. ಜಗದ್ಗುರುಗಳು ಒಂದೇ ಮಾತು ಹೇಳಿದ್ರು, ನನಗೆ ಸಂಪೂರ್ಣವಾದಂತ ವಿಶ್ವಾಸ ಇದೆ, ಈ ಮಠ ಬಹಳಷ್ಟು ಅಭಿವೃದ್ಧಿಯನ್ನ ಹೊಂದುತ್ತೆ. ನಾನು ಶಿವಮೂರ್ತಿ ಶಿವಾಚಾರ್ಯರ ಕೈಯಲ್ಲಿ ಇವತ್ತು ಬಹಳ ಯುವಕರಿದ್ದಾರೆ, ಬಹಳ ಶ್ರಮವನ್ನ ಹಾಕಿ ಈ ಮಠವನ್ನ ಅಭಿವೃದ್ಧಿ ಮಾಡ್ತಾರೆ ಅಂತ ಹೇಳಿ 3 ವರ್ಷದ ಹಿಂದೆ ಜಗದ್ಗುರುಗಳ ನೇತೃತ್ವದಲ್ಲಿ ನಮ್ಮ ದೇವಾಪುರದ ಪೂರ್ವದ ಪಟ್ಟಾಧಿಕಾರ ಆಗಿರುವಂತದ್ದು ನಮ್ಮೆಲ್ಲರಿಗೂ ಕೂಡ ನಾವು ನೆನೆಸ್ಬೇಕಾಗತ್ತೆ. ಆ ಪಟ್ಟಾಧಿಕಾರದ ಕಾರ್ಯಕ್ರಮದಲ್ಲಿ ಅಪ್ಪರು ಬಹಳ 3 ವರ್ಷ ಹಿಂದೆ ಅವಾಗ ಏನು ಅಷ್ಟೊಂದು ಅಭಿವೃದ್ಧಿ ಮಠ ಆಗಿರಲಿಲ್ಲ. ಅಪ್ಪವರು ಜಗದ್ಗುರುಗಳು ಯಾವಾಗ ನನಗೆ ಈ ಮಠಕ್ಕೆ ಅಧಿಕಾರ ವಹಿಸಿದ್ದಾರೆ ಅಂತಂದ್ಮೇಲೆ ನಾನು ಈ ಮಠವನ್ನ ಅಭಿವೃದ್ಧಿ ಮಾಡಬೇಕು ಅಂತನ್ನುವ ಏಕೈಕ ಒಂದು ಕಾರಣದಿಂದ ಇವತ್ತು ಪರಮ ಪೂಜ್ಯ ನಮ್ಮ ಶಿವಮೂರ್ತಿ ಅಪ್ಪವರು ಬಹಳಷ್ಟು ಶ್ರಮವನ್ನ ಹಾಕಿ ಇವತ್ತಿನ ದಿವಸ ನಮ್ಮ ಕಲಬುರಗಿ ನಗರದಲ್ಲಿ ಸಿಗೋದಿಲ್ಲ ಆ ರೀತಿಯಾದಂತಹ ಒಂದು ಭವನವನ್ನ ಇವತ್ತಿನ ದಿವಸ ಈ ಭಾಗದ ಬಡವರಿಗಾಗಿ ಇವತ್ತಿನ ದಿವಸ ನಿರ್ಮಾಣ ಮಾಡಿರುವಂತದ್ದು. ನಿಜಕ್ಕೂ ಪರಮ ಪೂಜ್ಯರ ಸರ್ಕಾರದ ಕಡೆಯಿಂದಾನು ಕೂಡ ಆಗ್ಲಿ, ನಾವೆಲ್ಲ ಭಕ್ತರು ಕೂಡ ಅಪ್ಪರ ಜೊತೆಯಲ್ಲಿ ಜಗದ್ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ನಾವು ಕೂಡ ಅವ್ರ ಜೊತೆಯಲ್ಲಿ ಇರ್ತೇವೆ ಅಂತ ಮಾತನ್ನ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಭಾಗದ ಜನರ ಒಂದು ಪ್ರೀತಿ ವಿಶ್ವಾಸ ನನಗೆ ಇಲ್ಲಿ ಒಂದು ಬಹಳ ನಮ್ಮ ಶರಣಗೌಡರು ಅಂದಂಗೆ ಬಹಳ ಸಣ್ಣ ವಯಸ್ಸಿನಲ್ಲಿ ನನಗೆ ಈ ಭಾಗದ ಜನರ ಸೇವೆ ಮಾಡುವಂತ ಒಂದು ಅವಕಾಶ ನಮ್ಮ ತಂದೆಯವರ ಕಾಲದಿಂದ ನಮ್ಮ ತಾಯಿಯವರಾಗಿರ್ಬೋದು, ನಮ್ಮೆಲ್ಲರಿಗೂ ಕೂಡ ಕುಟುಂಬದವರಿಗೆ ನಾವು ಈ ಮಟ್ಟಕ್ಕೆ ಬೆಳಿಬೇಕು ಅಂತಂದ್ರೆ ಅದಕ್ಕೆ ಕಾರಣೀಕರ್ತರು ಯಾರು ಅಂತಂದ್ರೆ ಅದು ಪೂಜ್ಯ ಜಗದ್ಗುರುಗಳು, ವೇದಿಕೆ ಮೇಲೆ ಕುಳಿತಂತ ಎಲ್ಲ ಪೂಜ್ಯರು ಮತ್ತು ನನ್ನ ಭಾಗದ ಜನರ ಒಂದು ಆಶೀರ್ವಾದದಿಂದ ಅಂತ ಮಾತನ್ನ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ನನಗೆ ಅಪ್ಪರು ಅಧಿಕಾರದಾಗಿದ್ದಾಗ ಬಹಳಷ್ಟು ಜನ ಕರೀತಾರೆ, ಆದ್ರೆ ನಮ್ಮ ಬದಲಾದ ಅಪ್ಪರು ಇವತ್ತು ನಮ್ಮಲ್ಲ ಅಧಿಕಾರ ಇಲ್ಲ ಅಂತಂದ್ರು ಕೂಡ ನಮ್ಗೆ ಇವತ್ತು ಅದೇ ಒಂದು ಗೌರವವನ್ನ ಕೊಟ್ಟು ಇವತ್ತು ಈ ಒಂದು ಭವನದ ಉದ್ಘಾಟನೆಗೆ ಕರೆಸಿರುವಂತದ್ದು ನಮ್ಮ ಜೀವನದಲ್ಲಿ ಇದನ್ನ ನಾನು ಯಾವತ್ತೂ ಕೂಡ ಮರೆಯೋದಿಲ್ಲ ಅಂತ ಮಾತನ್ನ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ದೇವ ಸ್ವರೂಪಿಯಾಗಿ ಇವತ್ತಿನ ದಿವಸ ಈ ವೇದಿಕೆ ಮೇಲೆ ರಾಜಾಯಿಸುವಂತ ಪೂಜ್ಯ ಜಗದ್ಗುರುಗಳು ಇವತ್ತ ಈ ವೇದಿಕೆ ಅಲಂಕರಿಸಿ ನೋಡಿದ್ರೆ ಸಾಕ್ಷಾತ್ ಭೂಕೈಲಾಸ ಅಂತೇಳಿ ನಾನು ಭಾವಿಸಿದ್ದೇನೆ. ಆ ಭಗವಂತನನ್ನ
ಇವತ್ತು ನೀವು ಬಬಲಾದ ಗ್ರಾಮಸ್ಥರು ಕರ್ತಂದು ನಮಗೆಲ್ಲರಿಗೆ ದರ್ಶನ ಕೊಡಿಸಿದ್ದೀರಿ. ಅದು ನಮ್ಮ ಸೌಭಾಗ್ಯ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಇವತ್ತು ಶಿವಮೂರ್ತಿ ಶಿವಾಚಾರ್ಯರು ಪಟ್ಟಾಧ್ಯಕ್ಷರಾದ ಮೇಲೆ ಅನೇಕ ಇವತ್ತು ಎಲ್ಲರೂ ಹೇಳಿದಂತೆ ಅನೇಕ ಮಹತ್ವದ ಕಾರ್ಯವನ್ನು ಮಾಡಿದ್ದಾರೆ, ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ನಾನು ಈ ಭಾಗದ ಒಂದು ಬಾರಿ ಶಾಸಕನಾಗಿ ಅವಾಗ ನಮ್ಮ ಸಿದ್ಧಲಿಂಗ ಯತಿಗಳು ಇದ್ದರು. ಅವರು ತಪಸ್ಸಿನ ಬಲದಿಂದ ಈ ಕಾಡನ್ನು ನಾಡು ಮಾಡುವಲ್ಲಿ ಅವರು ಬಹಳಷ್ಟು ಶ್ರಮ ವಹಿಸಿದರು. ಅದಾದ ನಂತರ ಅವಾಗ ಅಷ್ಟೇನು ಅಭಿವೃದ್ಧಿ ಕಾಣಲಿಲ್ಲ ನಾವು. ಆದರೆ ಇವತ್ತ ನೋಡಿದ್ರೆ ಅದು ಅಜಗಜಾಂತರವಾದಂಥ ಈ ಪ್ರದೇಶ ಆಗಿದೆ. ಇವತ್ತ ಪೂಜ್ಯರಾದಂಥ ಶಿವಕುಮಾರ್ ಶಿವಾಚಾರ್ಯರು ಇವತ್ತು ಪಟ್ಟಾಧಿಕಾರ ಹೊಂದಿದ ನಂತರ ಇವತ್ತು ಅನೇಕ ಇಂಥ ಕಾರ್ಯಗಳನ್ನು ಮಾಡಿ ಭಕ್ತಾದಿಗಳಿಗೆ ಧರ್ಮ ಬೋಧನೆ ಜೊತೆಗೆ ಅಭಿವೃದ್ಧಿ ಕೆಲಸ ಕೂಡ ಮಾಡಿದ್ದು, ಪುಣ್ಯದ ಕೆಲಸ ಕೂಡ ಮಾಡಿದ್ದು, ಹಾಸ್ಟೆಲ್ಗಳನ್ನು ನಿರ್ಮಾಣ ಮಾಡುವ ಕಾರ್ಯ ಮಾಡುತ್ತಿರೋದು ಮತ್ತು ಕಲ್ಯಾಣ ಮಂಟಪ ಮಾಡುತ್ತಿರೋದು ಈ ಸಾರ್ವಜನಿಕರಿಗೆ ಇವತ್ತ ಲೋಕಾರ್ಪಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಅದರಲ್ಲಿ ನಾವು ಪಾಲ್ಗೊಂಡಿದ್ದೇವೆ, ನಾವು ಧನ್ಯರಾಗಿದ್ದೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ, ಇವತ್ತ ಪೂಜ್ಯರು ಯಾವುದೇ ಕಾರ್ಯಕ್ರಮ ಮುಂದೆ ಅವರು ಹಮ್ಮಿಕೊಳ್ಳಲಿ ನಾವೆಲ್ಲ ಅವ್ರ ಜೊತೆಗಿರ್ತೇವೆ ಈ ಅಭಿವೃದ್ಧಿಗಾಗಿ. ಯಾಕಂದರೆ ಈ ಮಠ ಅಂತಂದರೆ ಕಲಬುರಗಿ ನಗರಕ್ಕೆ ಹೊಂದಿಕೊಂಡಂಥ ಮಠ ಆಗಿರೋದ್ರಿಂದ ಇದಕ್ಕೆ ಹೆಚ್ಚಿನ ರೀತಿಯಿಂದ ಸೌಕರ್ಯ ಬೇಕಾಗ್ತದೆ. ಆದ್ದರಿಂದ ನಮ್ಮ ಆತ್ಮೀಯರಾದಂಥ ಅಲ್ಲಂಪ್ರಭು ಪಾಟೀಲರು, ನಾವು ಮತ್ತು ಅನೇಕ ಎಲ್ಲ ವೇದಿಕೆ ಮೇಲೆ ಕುಳಿತಂಥ ಎಲ್ಲ ಗಣ್ಯರು ಈ ಮಠದ ಸಲುವಾಗಿ ನಾವು ಕೂಡ ಶ್ರಮ ಹಾಕಿ ಈ ಏನು ಮಠದ ಏಳಿಗೆಗೆ ನಾವೆಲ್ಲ ಶ್ರಮಿಸೋಣ ಅಂತೇಳಿ ಸಂದರ್ಭ ಹೇಳಿ ಈ ಸಮಾರಂಭಕ್ಕೆ ನನಗೆ ಆಹ್ವಾನಿಸಿ ಪೂಜ್ಯರ ಜಗದ್ಗುರುಗಳ ಆಶೀರ್ವಾದ ಕೊಡಿಸಲು ತಾವು ಭಾಳ ನನಗೆ ಅಭಿಮಾನದಿಂದ ಇವತ್ತು ನಾನು ಹೇಳಬೇಕಾದ್ರೆ ನಾನು ಪುಣ್ಯ ಪಡೆದಿದ್ದೇನೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಜಗದ್ಗುರುಗಳ ಪಾದದಲ್ಲಿ ನಾನು ವಂದಿಸಿ ನಿಮ್ಮೆಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್ ಬೇಕಾದ್ರೆ. ಇದಕ್ಕೆ ಒಂದು ದೊಡ್ಡ ಪರಂಪರೆ ಇದೆ. ಆಗಿನ ಕಾಲದಲ್ಲಿ ರಸ್ತೆ ಇರಲಿಲ್ಲ, ಸಂಪರ್ಕ ಇರಲಿಲ್ಲ, ಭಾಷೆ ಗೊತ್ತಿರಲಿಲ್ಲ, ವಿಮಾನ ಇರಲಿಲ್ಲ, ರೈಲು ಇರಲಿಲ್ಲ. ಆ ಸಂದರ್ಭದಲ್ಲಿ ಕೂಡ ಈ ಒಂದು ಪಂಚಪೀಠದ ಸ್ಥಾಪನೆಗಳು ಕೇದಾರು, ಕಾಶಿ, ಶ್ರೀಶೈಲ, ರಂಭಾಪುರಿ, ಉಜ್ಜಯಿನಿ 5 ಕಡೆ ಪೀಠಗಳು ಸ್ಥಾಪನೆ ಮಾಡಿ ಧರ್ಮದ ಉಪದೇಶವನ್ನು ನೀಡಿ ಇವತ್ತು ನಮ್ಮನ್ನೆಲ್ಲ ಪಾವನೆಗೊಳಿಸಿದಂಥ ಕೀರ್ತಿ ಈ ಮಠಗಳಿಗೆ ಸಲ್ತದೆ. ಇಂಥ ಒಂದು ದಿವ್ಯ ಕಾರ್ಯವನ್ನು ಇಡೀ ಜೀವನ ಪರ್ಯಂತ ಮಾಡ್ತಾ ಇರುವಂಥ ರಂಭಾಪುರಿ ಶ್ರೀಗಳು ನಾಡಿನಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಎಲ್ಲರಿಗೂ ಆಶೀರ್ವಚನವನ್ನು ನೀಡಿ ನಮ್ಮನ್ನೆಲ್ಲರಿಗೆ ಬದುಕನ್ನು ನೀಡಲಿಕ್ಕೆ ಹೊರಟಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ನಾವು ಅವರ ಮಾತನ್ನು ಕೇಳಬೇಕು. ಬರೀ ಕೇಳೋದಷ್ಟೇ ಅಲ್ಲ, ನಮ್ಮ ಜೀವನದಲ್ಲಿ ಆಚರಣೆಯಲ್ಲಿ ಕೂಡ ತರಬೇಕು. ಯಾಕಂದರೆ ಇವತ್ತು ಸಮಾಜ ಹಾಳಾಗ್ತಾ ಇದೆ. ನಮ್ಮ ಮಕ್ಕಳು ಕೆಟ್ಟ ಚಟಗಳಿಗೆ ಬಿದ್ದು ಹಾಳಾಗ್ತಾ ಇದ್ದಾರೆ. ಎಷ್ಟೋ ಜನರು ತಾಯಂದಿರು ಕಣ್ಣೀರಿಗೆ ನೀರು ಹಾಕ್ತಾ ಇದ್ದಾರೆ. ನಾವೆಲ್ಲ ಹಳ್ಳಿ ಕಡೆ ಹೋದಾಗ ಜನ ಏನು ಹೇಳ್ತಾರೆ, ಹೆಣ್ಣು ಮಕ್ಕಳು ನಮಗೆ ನಿಮ್ಮ ಅಕ್ಕಿ ಗ್ರಾಮ ಅಲ್ಲ, ಬಬಲಾದಿ ಮಠ ಕೂಡ ಕಲಬುರಗಿ ಒಂದು ಓಣಿ ಆಗ್ತದೆ ಕೆಲವು ದಿವಸಗಳಲ್ಲಿ. ಕಲಬುರಗಿ ಬಹಳ ದೊಡ್ಡ ನಗರ, 4 ಮೆಡಿಕಲ್ ಕಾಲೇಜುಗಳಿದ್ದಾವೆ, 7-8 ಇಂಜಿನಿಯರಿಂಗ್ ಕಾಲೇಜುಗಳಿದ್ದಾವೆ, ಬೇರೆ ಬೇರೆ ಡಿಗ್ರಿ ಕಾಲೇಜುಗಳಿದ್ದಾವೆ, ನರ್ಸಿಂಗ್ ಇದೆ, ಹೋಮಿಯೋಪತಿ ಇದೆ, ಆಯುರ್ವೇದಿಕ ಇದೆ. ಹೀಗೆ ಶಿಕ್ಷಣದ ಒಂದು ಕೇಂದ್ರವಾಗಿದೆ. 4 ವಿಶ್ವವಿದ್ಯಾಲಯಗಳಿದ್ದಾವೆ.
ಬಡವರ ಮಕ್ಕಳಿಗೆ ಇವತ್ತು ವಸತಿ ಮಾಡಿ ಊಟ ಮಾಡಿ ಓದಲಿಕ್ಕೆ ಅವಕಾಶ ಇಲ್ಲ. ನಾವು ವೀರಶೈವ ಸಮಾಜ ವತಿಯಿಂದ ನಾವು ಎಂ.ಐ. ಪಾಟೀಲರು, ಅಲ್ಲಂಪ್ರಭು ಪಾಟೀಲರು ಎಲ್ಲರೂ ಸೇರಿ ಒಂದು ಹಣವನ್ನು ಕೂಡಿಸಿ ಹೆಣ್ಣು ಮಕ್ಕಳಿಗೆ, ವೀರಶೈವ ಸಮಾಜದ ಹೆಣ್ಣು ಮಕ್ಕಳಿಗೆ ವಿದ್ಯೆ ಪಡೆಯಲಿಕ್ಕೆ ಇವತ್ತು ಒಂದು ಕಟ್ಟಡವನ್ನು ಕಟ್ಟಿಸಿದ್ದೇವೆ. ಅದೇ ಥರ ಮುಂದೆ ಬರತಕ್ಕಂಥ ದಿನಗಳಲ್ಲಿ ಗಂಡು ಮಕ್ಕಳಿಗೆ ಕೂಡ ಒಂದು ಹಾಸ್ಟೆಲನ್ನು ಕಟ್ಟುವಂಥ ಕೆಲಸವನ್ನು ಮಾಡಲಿಕ್ಕೆ ಯೋಚನೆ ಕೂಡ ಮಾಡಿದ್ದೇವೆ. ಈ ಮಠನೂ ಕೂಡ ಹಿಂದೆ ಬೀಳಬಾರ್ದು. ಇಲ್ಲಿ ಇದ್ದಂಥ ಮಕ್ಕಳು ಯೂನಿವರ್ಸಿಟಿಗಳಿಗೆ ಹೋಗಬೇಕು, ಇಂಜಿನಿಯರ್ಗಳಾಗಬೇಕು, ಡಾಕ್ಟರ್ಗಳಾಗಬೇಕು, ಪ್ರೊಫೆಸರ್ಗಳಾಗಬೇಕು, ವಿಜ್ಞಾನಿಗಳಾಗಬೇಕು, ಅವರು ಬುದ್ಧಿವಂತರಾಗಬೇಕು. ಈ ದೇಶದ, ಈ ನಾಡಿನ, ಈ ಊರಿನ ಒಂದು ಕೀರ್ತಿಯನ್ನು ಅವರು ತರಬೇಕು ಅಂತ ಕೆಲಸ ಈ ಮಠದಲ್ಲಿ ಆಗಲಿ ಅಂತ ನಾನು ಹಾರೈಸಿ, ಇವತ್ತು ಪೂಜ್ಯರು ಏನು ಒಂದು ರಚನಾತ್ಮಕ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಧಾರ್ಮಿಕ ಅಷ್ಟೇ ಅಲ್ಲ, ರಚನಾತ್ಮಕ ಕಾರ್ಯಕ್ಕೆ ಕೈ ಹಾಕಿದ್ದಾರೆ. ಆ ಕಾರ್ಯಕ್ಕೆ ನಾವೆಲ್ಲರೂ ಭಕ್ತಾದಿಗಳು ನಮಗೆ ಬೇಕಾದ ಸಾಧ್ಯವಿದ್ದಷ್ಟು ಸಹಕಾರವನ್ನು ನೀಡ್ತೇವೆ, ಸಾಧ್ಯವಾದಷ್ಟು ಸಹಾಯವನ್ನು ಮಾಡ್ತೇವೆ. ನಾವು ನೀವೆಲ್ಲ ಸೇರಿ ಮಠವನ್ನು ಕಟ್ಟಿ ಬೆಳೆಸೋಣ ಅನ್ನುವಂಥ ಮಾತನ್ನು ಹೇಳ್ತಾ, ಇವತ್ತೇನು ನನಗೆ ಈ ಕಾರ್ಯಕ್ರಮದಲ್ಲಿ ಕರೆಸಿ ಗೌರವ ಸಲ್ಲಿಸಿ ಪೂಜ್ಯರ ಜಗದ್ಗುರುಗಳ ಆಶೀರ್ವಾದ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಶಿವಮೂರ್ತಿ ಶಿವಾಚಾರ್ಯರು ಮತ್ತು ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಂವರ್ಧಿಸಲಿ, ಶಾಂತಿ ಸಮೃದ್ಧಿ ಸರ್ವರಿಗಾಗಲಿ. ಶ್ರೀ ಜಗದ್ಗುರು ರಂಭಾಪುರಿ ವೀರಸಿಂಹಾಸನ ಮಹಾಸಂಸ್ಥಾನ ಪೀಠ, ಬಾಳೆಹೊನ್ನೂರು, ತಾಲೂಕಾ ಎನ್ನಾರ್ಪುರ, ಜಿಲ್ಲೆ ಚಿಕ್ಕಮಗಳೂರು. ಶ್ರೀಮದ್ ವೇದ ವೇದಾಂತ ಸಿದ್ಧಾಂತಾಗಮೇತಿ ಇತಿಹಾಸ ಸಕಲ ಶಾಸ್ತ್ರ ಸುಪ್ರಸಿದ್ಧ ಸ್ಥಾವರಣ ಪಂಚಾಚಾರ ಶಶಸ್ಥಲಾದಿ ಸರ್ವಾಂಗ ಸುಂದರ ಸಂಪೂರ್ಣ ಶ್ರೀಮದ್ ವೀರಶೈವ ಮಹಾಮತ ಸ್ಥಾಪನಾಚಾರ್ಯವರ್ಯ ಶ್ರೀ ಜಗದ್ಗುರು ರೇಣುಕ ಭಗವತ್ಪಾದ ಮಹಾಚಾರ್ಯವರ್ಯ ಭವ್ಯ ಪರಂಪರಾಗತ ಭದ್ರಾತರ ಭದ್ರಾತೀರ ಮಲಯಾಚಲ ಮಧ್ಯ ವಿದ್ಯೋನ್ಮಾನ ಸಾಕ್ಷಾತ್ ಭೂಕೈಲಾಸ ಶ್ರೀಮದ್ ರಂಭಾಪುರಿ ವೀರಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಪ್ರಸನ್ನ ರೇಣುಕ ಡಾಕ್ಟರ್ ವೀರ ಸೋಮೇಶ್ವರ ರಾಜದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದರು ಅನುಗ್ರಹಿಸಿದ ಪರಮಾಶೀರ್ವಾದ ಪತ್ರ. ಮಹಾಗುರು ಕೃಪಾವಲಂಬಿಗಳು, ಧರ್ಮನಿಷ್ಠ ಶಿವಾಚಾರ್ಯರು, ಸತ್ಯ ಸಂಕಲ್ಪ ಸಾಕಾರ ಪಥಗಾಮಿಗಳು, ಧರ್ಮಾಚಾರಶೀಲ ಸುವಿಶಾಲ ಮನೋವಂತರು, ವೀರಶೈವ ಧರ್ಮ ಪರಂಪರೆ ಸಂರಕ್ಷಕರು, ಉದಾರ ಉದಾತ್ತ ಉತ್ತಮ ಸದ್ಗುಣ ಸಂಪನ್ನಶೀಲರು, ಸದಾಚಾರಯುಕ್ತ ಸತ್ಕ್ರಿಯಾಶೀಲರಾಗಿರುವ ಶ್ರೀ ಶಟಸ್ಥಲ ಬ್ರಹ್ಮ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮಿಗಳು, ಶ್ರೀಮದ್ ರಂಭಾಪುರಿ ಕಾಸಾ ಶಾಖಾ ಶ್ರೀ ಮಲ್ಲಿಕಾರ್ಜುನ ಬೃಹನ್ಮಠ ಬವಲಾದಿಯಸ್, ತಾಲೂಕಾ ಜಿಲ್ಲಾ ಕಲಬುರಗಿ ಇವರಿಗೆ ಶ್ರೀಮಠದ 61ನೇ ವರ್ಷದ ಯಾತ್ರಾ ಮಹೋತ್ಸವ ಸಿದ್ಧಶ್ರೀ ಸಭಾಭವನ ಲೋಕಾರ್ಪಣೆ ಹಾಗೂ ಧರ್ಮ ಸಂಸ್ಕೃತಿ ಉತ್ಸವ ಸುಸಂದರ್ಭದಲ್ಲಿ ವೀರಶೈವ ಧರ್ಮರತ್ನ ಎಂಬ ಪ್ರಶಸ್ತಿಯನ್ನು ದಯಪಾಲಿಸಿ ನಿರಂತರವಾಗಿ ಧರ್ಮ ಕಟ್ಟುವ ಕಾರ್ಯ ಸಾಂಗಮಂಗಲಗೊಂಡು ಸರ್ವರಿಗೂ ಒಪ್ಪಾಗಲೆಂದು ಆಶಿಸಿ ಮಂಗಲಾಕ್ಷತೆ ಎಂದೊಡಗೂಡಿ ಆಶೀರ್ವದಿಸಲಾಗಿದೆ. ಶ್ರೀ ಶಾಲಿವಾನ ಶಕೆ 1947ನೇ ವಿಶ್ವಾವಸುನಾಮ ಸಂವತ್ಸರ ಚೈತ್ರ ಶುದ್ಧ ಸಪ್ತಮಿ ದಿನಾಂಕ 4/4/2025 ಶುಕ್ರವಾರ. ಆಶೀರ್ವಾದ ನಮ್ಮ ಮಟ್ಟಕ್ಕೆ ಆಗಲಿ ಅಂತಕ್ಕಂಥ ಕನಸನ್ನು ಕಟ್ಟಿಕೊಂಡು ನೀವು ನಾವುಗಳೆಲ್ಲ 9 ದಿನಗಳ ಕಾಲ ಪುರಾಣ, ಇದಕ್ಕೂ ಪೂರ್ವದಲ್ಲಿ ಈ ಕಟ್ಟಡವನ್ನು ಮಾಡಿದ್ದೀವಿ. ಈ ವೇದಿಕೆ ಮೇಲೆ ಜಗದ್ಗುರುಗಳು ನನಗೊಂದು ಪ್ರಶಸ್ತಿ ಮತ್ತು ಈ ಒಂದು ಮಡಿಯನ್ನು ಆಶೀರ್ವಾದ ಮಾಡ್ಯಾರ. ನನಗನ್ನಿಸ್ತದೆ ನಮ್ಮ ಬದುಕಿನಲ್ಲಿ ಇಲ್ಲೇ ನಾವು ಎಷ್ಟು ಜನ ಮಠಾಧೀಶರು ಕುಂತಿ, ವಿಶಿಷ್ಟವಾಗಿ ನನಗೇನಂದ್ರೆ ಸುಮಾರು 23 ವರ್ಷಗಳಿಂದ ನನ್ನ ಬದುಕಿನಲ್ಲಿ ನಾನು ಏನಾದರೂ ಒಂದಿಷ್ಟು ಒಬ್ಬ ಸ್ವಾಮಿ, ಒಬ್ಬ ಸಮಾಜದಲ್ಲಿ ಏನಾದರೂ ಒಂದಿಷ್ಟು ಕೆಲಸ ಮಾಡ್ತಾ ಇದ್ದೇನೆ ಅಂದ್ರೆ ಅದಕ್ಕೆ ಮೂಲ ಶಕ್ತಿ ಅಂದ್ರೆ ರಂಭಾಪುರಿ ಜಗದ್ಗುರುಗಳು. ಏನನ್ನೂ ಕಲಿಯದೆ ಇರ್ತಕ್ಕಂಥ, ಏನನ್ನೂ ಬದುಕಿಗೆ ಗೊತ್ತು ಗುರಿ ಇರದೇ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಸಂಸ್ಕಾರವನ್ನು ಕೊಟ್ಟು, ಪೀಠದಲ್ಲಿ ನಮಗೆ ಅನ್ನ ಆಶ್ರಯವನ್ನು ಕೊಟ್ಟು, ತಪ್ಪು ಮಾಡಿದಾಗ ತಿದ್ದಿ,
ಉತ್ತಮ ಕೆಲಸ ಮಾಡಿದಾಗ ಬೆನ್ನು ತಟ್ಟಿ ಇಡೀ ಕರ್ನಾಟಕದಲ್ಲಿ ಮಠ ಸಮಾಜ ಭಕ್ತರಿಗೆ ಇದೇ ರೀತಿ ಬದುಕಬೇಕಂತಕ್ಕಂಥ ಒಬ್ಬ ಜೋಳಿಗೆ ಹಿಡಿದು ಭಿಕ್ಷೆ ಬೇಡ್ತಕ್ಕಂಥ ಜಂಗಮನಿಗೆ ಎಲ್ಲೋ ಕಲ್ಲಾಗಿ ಬಿದ್ದಿರ್ತಕ್ಕಂಥ ವ್ಯಕ್ತಿಗೆ ಇವತ್ತು ರತ್ನವನ್ನಾಗಿ ಪ್ರಶಸ್ತಿ ಕೊಟ್ಟರೆ ಇದು ನನ್ನದಲ್ಲ, ನಿಮ್ಮದು. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ನಾ ಏನೆಲ್ಲ ವೇದಿಕೆಗಳಲ್ಲಿ ಮಾತಾಡ್ಬೋದು. ನನ್ನ ಬದುಕಿನಲ್ಲಿ ಹುಟ್ಟಿದಾಗ ತಂದೆ ತಾಯಿ ಪ್ರೀತಿ ನನಗಿರಲಿಲ್ಲ. ಆ ತಂದೆ ತಾಯಿಯ ಪ್ರೀತಿಯನ್ನು ಕೊಟ್ಟವರು ನನ್ನ ಗುರುಗಳು. ಯಾವುದೇ ಸಂದರ್ಭದಲ್ಲಿ ಹೋದ್ರೆ ಇವತ್ತಿಷ್ಟೆಲ್ಲ ಕಟ್ಟಡ ಆಗಿದೆ, ಇಷ್ಟೆಲ್ಲ ಮಠದ ಅಭಿವೃದ್ಧಿ ಆಗಿದೆ ಅಂದ್ರೆ ಒಂದೊಂದು ಸಂದರ್ಭದಲ್ಲಿ ನನಗೆ ಅನಿಸ್ತದೆ, ನಿಮಗೆ ನಿನ್ನೆ ಮೊನ್ನೆ ಸಹಿತ ಹೇಳಿ ನಾ ಏನಂದ್ರೆ, ನಾನು ಸ್ಟೂಡೆಂಟ್, ನಮಗ ಏನಾದ್ರೂ ಒಂದಿಷ್ಟು ಖುಷಿ ತೃಪ್ತಿ ಯಾವಾಗ ಬರ್ತದಂದ್ರೆ ಗುರು ಕೈ ಮೇಲೆ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿದಾಗ. ಇವತ್ತು ಜಗದ್ಗುರುಗಳು ಬಂದು ನಮ್ಮ ಮಠಕ್ಕೆ ಆಶೀರ್ವಾದ ಮಾಡಿದ್ರು. ಈ ಮಠ ಇಷ್ಟೊಂದು ಅಭಿವೃದ್ಧಿ ಆಗಿದೆ, ಒಳ್ಳೆ ಕೆಲಸ ಮಾಡ್ಯಾರ ಸ್ವಾಮಿಗಳು ಅಂತ ಅವರು ಎಲ್ಲ ಭಕ್ತರ ಮುಂದೆ ಹೇಳಿದ್ರು. ನೀವು ನಾವುಗಳೆಲ್ಲ ತಿಳ್ಕೋಬೇಕು, ಈ ಮಠದ ನಿಜವಾಗಿರ್ತಕ್ಕಂಥ ಒಡೆಯರು, ಈ ಮಠದ ನಿಜವಾಗಿರ್ತಕ್ಕಂಥ ಒಂದು ಗುರುಗಳು ಅಥವಾ ಆರಾಧ್ಯ ದೈವ ಅಂದ್ರೆ ರಂಭಾಪುರಿ ಜಗದ್ಗುರುಗಳು. ಪಂಚಪೀಠಗಳು ಯಾವುದೇ ಮೆಡಿಕಲ್ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜುಗಳು ಕಟ್ಟಲಿಲ್ಲ, ಯಾವುದೇ ಶಿಕ್ಷಣ ಸಂಸ್ಥೆಗಳು ಮಾಡಿ ಲಕ್ಷಾಂತರ ಡೊನೇಷನ್ಗಳನ್ನು ತಗೊಳ್ಳಿಲ್ಲ. ಉಚಿತ ಪ್ರಸಾದ ನಿಲಯಗಳು, ಮಂಗಲ ಭವನಗಳು, ಕರ್ನಾಟಕದ ಎಲ್ಲ ಮಠಗಳನ್ನು ಜೀರ್ಣೋದ್ಧಾರ ಮಾಡಿ ನಮ್ಮಂತ ಅನೇಕ ಬಡ ಜಂಗಮನಿಗೆ ಮಠಾಧೀಶರನ್ನು ಮಾಡಿ ಕರ್ನಾಟಕದಲ್ಲಿ 33 ವರ್ಷಗಳ ಕಾಲ ವೀರಶೈವ ಧರ್ಮದ ಚಕ್ರವರ್ತಿಗಳಾಗಿದ್ದವರು ನಮ್ಮ ರಂಭಾಪುರಿ ಜಗದ್ಗುರುಗಳು. ಇವತ್ತು ನಾವೇನಾದ್ರೂ ಮಾಡ್ತಾ ಇದೀವಿ, ಮಠಗಳು ಉಳಿತಾ ಇದ್ದಾವೆ ಅಂದ್ರೆ ಪಂಚಪೀಠಗಳಿಂದ. ಯಾಕಂತಂದ್ರೆ ವ್ಯಕ್ತಿಯ ಕಟ್ಟಗಡೆಯ ವ್ಯವಸ್ಥೆಗಳಿಗೆ ನಾವು ಮುಟ್ತಕ್ಕಂತ ಕೆಲಸಗಳನ್ನು ನಮ್ಮ ಗುರುಗಳು ಸಾರ್ಥಕವಾಗಿರ್ತಕ್ಕಂಥ ಸಂಸ್ಕಾರ ನಮಗೆ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಕೇಳ್ಕೊಳ್ಳೋದಿಷ್ಟೇ, ನಮ್ಮೆಲ್ಲ ಪೂಜ್ಯರಿಗೆ, ಈ ಭಾಗಕ್ಕೆ ಇಲ್ಲಿರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳಿಗೆ, ನಮ್ಮ ಭಕ್ತರಿಗೆ ಸದಾವಕಾಲ ರಂಭಾಪುರಿ ಜಗದ್ಗುರುಗಳ ಆಶೀರ್ವಾದದ ಶ್ರೀರಕ್ಷೆ, ಅವರ ಒಂದು ನಿಜವಾಗಿರ್ತಕ್ಕಂಥ ಏನಂತಂದ್ರೆ, ಈ ಮಠ ಇಷ್ಟೊಂದು ಅಭಿವೃದ್ಧಿ ಆಗ್ತದೆ ಅಂತಂದ್ರೆ ನಮ್ಮೆಲ್ಲ ಭಕ್ತರಿಗೆ ಖುಷಿ ಆಗ್ತದೆ. ನಮ್ಮ ಭಕ್ತರಿಗೆ ಖುಷಿ ಆಗೋದಷ್ಟೇ ಅಲ್ಲ, ಇಲ್ಲಿರ್ತಕ್ಕಂಥ ಎಲ್ಲ ವೇದಿಕೆಯಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಸಹಿತ ಮಠಗಳು ಸಂಸ್ಕಾರ ಕೇಂದ್ರಗಳಾಗಿ ಉಳಿಬೇಕಂತಕ್ಕಂಥ ಒಂದು ಕಾಳಜಿಯ ಮಾತನ್ನು ಹಿರಿಯರಾಗಿರ್ತಕ್ಕಂಥ BR ಪಾಟೀಲ್ ಹೇಳಿದ್ರು. ಈ ವೇದಿಕೆ ಮೇಲೆ ಇನ್ನು ನಮ್ಮ ಮುಲಿಗೆ ಅಣ್ಣವರು, ಅನೇಕರು ಬಿಲ್ಗುಂದಿಯವರು ಮಾತಾಡೋರು ಬಹಳ ಜನ ಇದ್ರು. ಸಮಯದ ಕೊರತೆ, ಅದರ ಜೊತೆಗೆ ನೀವೆಲ್ಲ ಪ್ರಸಾದ ಮಾಡಿ ಈ ವೇದಿಕೆಯಿಂದ ಹೋಗ್ಬೇಕು. ಇವೆಲ್ಲಕ್ಕೂ ಮುಖ್ಯವಾಗಿ ಜಗದ್ಗುರುಗಳ ಆಶೀರ್ವಚನದ ಒಂದು ಆಶೀರ್ವಾದ ನಮ್ಮ ಬದುಕಿಗೆ ಬೇಕಾಗಿದೆ. ಒಟ್ಟಾರೆಯಾಗಿ ಈ ಕಾರ್ಯಕ್ರಮದ ಯಶಸ್ವಿಯ ಕೀರ್ತಿ ಅದು ಯಾರಿಗೆ ಸಲ್ಲಬೇಕಂದ್ರೆ ಇಡೀ ಬಬಲಾದದ ಭಕ್ತರಿಗೆ ಸಲ್ಲಬೇಕು. ಈ ಕಟ್ಟಡದ ಬೆಳವಣಿಗೆಯ ಕೀರ್ತಿ ಯಾರಿಗೆ ಸಲ್ಲಬೇಕಂದ್ರೆ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಅನೇಕ ಮಹನೀಯರಿಗೆ ಸಲ್ಲಬೇಕು. ಅದಕ್ಕೆ ಗುರುವಿನ ಪಾದದಲ್ಲಿ ನನ್ನ ಈ 4 ತೊದ ನುಡಿಗಳನ್ನು ಅರ್ಪಿಸಿ ನನ್ನ ಈ ಮಾತನ್ನು ಗುರುಸ್ಥಾನರಿಗೆ ಅರ್ಪಿಸ್ತೇನೆ. ಶಿವಂಭೂಯ. ನೆಲೆಗೊಂಡಿರುವ ಬಾಳೆಹೊನ್ನೂರು ಕಾಸಾ ಶಾಖಾ ಮಠದ ಶ್ರೀ ಮಲ್ಲಿಕಾರ್ಜುನ ಬೃಹನ್ಮಠದ 61ನೇ ವರ್ಷದ ಜಾತ್ರಾ ಮಹೋತ್ಸವ ಹಾಗೂ ಭವ್ಯವಾಗಿ ಸುಂದರವಾಗಿ ನಿರ್ಮಾಣ ಮಾಡಿದಂಥ ಸಿದ್ಧಶ್ರೀ ಸಭಾಭವನದ ಲೋಕಾರ್ಪಣೆ ಅಂಗವಾಗಿ ಜರುಗುತ್ತಿರುವಂಥ ಧರ್ಮ ಸಂಸ್ಕೃತಿ ಸಂವರ್ಧನಾ ಸಮಾರಂಭದ ರೂವಾರಿಗಳು, ದೇವಾಪುರ ಮತ್ತು ಬಬಲಾದ ಎಸ್ ಗ್ರಾಮದ ಪಟ್ಟಾಧ್ಯಕ್ಷರಾದ ಶ್ರೀ ಶಟಸ್ಥಲ ಬ್ರಹ್ಮ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮಿಗಳವರೇ, ಪವಿತ್ರ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಶಿವಯೋಗಿ ಸ್ವರೂಪರು, ಪೀಠಾಭಿಮಾನಿಗಳಾದಂಥ ಎಲ್ಲ ಮಠಗಳ ಶ್ರೀಗಳವರೇ, ಆಳಂದ ಕ್ಷೇತ್ರದ ಕ್ರಿಯಾಶೀಲ ಶಾಸಕರಾದಂಥ ಸನ್ಮಾನ್ಯ ಶ್ರೀ BR ಪಾಟೀಲ್ರವರೇ,
ಸಮಾಜದ ಹಿರಿಯ ಜೀವಿಗಳಾದಂಥ ಅಫ್ಜಲ್ಪುರ್ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಎಂ.ವೈ. ಪಾಟೀಲ್ರವರೇ, ವಿಧಾನಮಂಡಲದಲ್ಲಿ ಗಟ್ಟಿಯಾದಂಥ ಧ್ವನಿಯನ್ನು ಎತ್ತಿ ನಾಡಿನ ಸಮಸ್ಯೆಗಳನ್ನು ಮನವರಿಕೆ ಮಾಡಿಕೊಡುವಂಥ ಉತ್ಸಾಹಿ ಗುರುಮಿಟ್ಕಲ್ ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಶರಣಗೌಡ ಕಂದಕೂರ್ ಅವರೇ, ದಕ್ಷಿಣ ಕಲಬುರಗಿಯ ಶಾಸಕರಾದಂಥ ಅಲ್ಲಮಪ್ರಭು ಪಾಟೀಲ್ರವರೇ, ಯಾರಿಗೂ ಇಲ್ಲ ಈ ಧರ್ಮಪೀಠಗಳು ಈ ನಾಡಿನಲ್ಲಿ ಆಧ್ಯಾತ್ಮದ ಸಂಪತ್ತನ್ನು ಬೆಳೆಸುವಂಥ ನಿಟ್ಟಿನಲ್ಲಿ ಮತ್ತು ಜಾತ್ಯತೀತ ಮನೋಭಾವನೆಯನ್ನು ಇಟ್ಟುಕೊಂಡು ಎಲ್ಲ ವರ್ಗದ ಜನರಿಗೆ ಸಂಸ್ಕಾರವನ್ನು ಕೊಡುವಂಥ ಸದ್ವಿಚಾರಗಳನ್ನು ಕೊಡುವಂಥ ಕಾರ್ಯ ಮಾಡ್ತಾ ಬಂದಿವೆ ಅನ್ನುವಂಥ ಮಾತು ನಿಜವಾಗಲೂ ಸತ್ಯವಾದಂಥ ಮಾತು. ಭೌತಿಕವಾದಂಥ ಯಾವುದೇ ಸಂಪತ್ತಿಗೆ ಮಾರು ಹೋಗದೆ ನಿಜವಾದಂಥ ಆಧ್ಯಾತ್ಮದ ಜ್ಞಾನ ಸಂಪತ್ತನ್ನು ಬೆಳೆಸಿ ಭಕ್ತರಿಗೆ ಸಂಸ್ಕಾರಗಳನ್ನು ಕೊಡುವುದರ ಮೂಲಕ ಅವರ ಜೀವನದಲ್ಲಿ ಸುಖ, ಶಾಂತಿ, ಸಂತೃಪ್ತಿಯ ಮನೋಭಾವ ಬೆಳೀಲಿಕ್ಕೆ ಈ ಧರ್ಮಪೀಠಗಳು ನಿರಂತರವಾಗಿ ಶ್ರಮವನ್ನು ಪಡ್ತಾ ಇದ್ದಾವೆ. ಇವತ್ತು ಯಾವುದೇ ಮನುಷ್ಯನಾಗಲಿ ನಿರಂತರ ಪ್ರಯತ್ನ ಮಾಡ್ತಾ ಹೋಗಿದ್ರೆ, ತನ್ನ ಪರಿಶ್ರಮದಿಂದ ದುಡಿದಿದ್ದಾದರೆ ಜೀವನದಲ್ಲಿ ಪ್ರಗತಿಯನ್ನು ಕಾಣುವಂಥದ್ದು ಸಾಧ್ಯ. ಆದರೆ ಶ್ರಮವಿಲ್ಲದಂಥ ಸಂಪತ್ತು ಬಯಸುವಂಥ ಜನ ಬಹಳಷ್ಟು ಜನ. ಆದರೆ ವೀರಶೈವ ಧರ್ಮ ಅದನ್ನು ಒಪ್ಪಿಕೊಂಡಿಲ್ಲ. ಜಗದ್ಗುರು ರೇಣುಕಾಚಾರ್ಯರು ಮಹಾಮುನಿ ಅಗಸ್ತ್ಯರಿಗೆ ಬೋಧ ಮಾಡುವಾಗ ಹೇಳ್ತಾರೆ, ವೃತ್ತಿಶ್ಚೈತನ್ಯ ರೂಪಿಣಿ ಅಂತ, ಕಾಯಕವೇ ಕಳಾ ಚೈತನ್ಯ ಅಂತ. ಕಾಯಕವನ್ನು ಮಾಡ್ತಾ ಹೋದರೆ ಮನುಷ್ಯನ ಜೀವನದಲ್ಲಿ ಬಹಳಷ್ಟು ಉನ್ನತಿಯನ್ನು ಸಾಧಿಸಲಿಕ್ಕೆ, ಅದರಿಂದ ಸಂತೃಪ್ತಿಯ ಮನೋಭಾವನೆಯನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಇದೆ. ಪ್ರಾಚೀನ ಕಾಲದಲ್ಲಿ ಹೇಳಿದಂಥ ಜಗದ್ಗುರು ರೇಣುಕಾಚಾರ್ಯರ ಈ ಸಂದೇಶವನ್ನು 12ನೇ ಶತಮಾನದಲ್ಲಿ ಬಸವಾದಿ ಶಿವಶರಣರು ಕಾಯಕವೇ ಕೈಲಾಸ ಅನ್ನುವಂಥ ಮಾತನ್ನು ಹೇಳಿ ಜನರಲ್ಲಿ ಕಾಯಕದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಿಕ್ಕೆ ಪ್ರೇರೇಪಣೆಯನ್ನು ಉಂಟು ಮಾಡಿದರು. ಆದರೆ ಇವತ್ತಿನ ದಿನಮಾನಗಳಲ್ಲಿ ತಾವೆಲ್ಲ ನೋಡ್ತಾ ಇದ್ದೀರಿ, ಭಾಳಷ್ಟು ಜನ ದುಡಿಯೋದನ್ನು ಬಿಟ್ಟು ಎಲ್ಲಿಂದಲೋ ಏನೋ ಬರ್ತೈತೆ ಅನ್ನುವಂಥ ಭಾವನೆ ಇಟ್ಕೊಂಡು ನಡೆಯುವಂಥ ಜನ ಭಾಳ ಜನ ಇದ್ದಾರೆ. ಅದು ಒಳ್ಳೆಯದಾದಂಥ ಬೆಳವಣಿಗೆ ಖಂಡಿತವಾಗಿ ಅಲ್ಲ. ಶ್ರಮದಿಂದ ಗಳಿಸಿದಂಥ ಸಂಪತ್ತು ಅದು ಶಾಶ್ವತವಾದಂಥದ್ದು ಮತ್ತು ಸುಖದಾಯಕವಾದಂಥದ್ದು. ಶ್ರಮವಿಲ್ಲದೆ ಗಳಿಸಿದಂಥ ಸಂಪತ್ತು ಬಹಳ ದಿನ ಅದು ಉಳಿಯೋದಿಲ್ಲ, ಅದು ಬೆಳೆಯೋದಿಲ್ಲ, ನಾಶವಾಗಿ ಹೋಗ್ತಾ ಇದೆ. ಇವತ್ತು ಸರ್ಕಾರದ ಆಡಳಿತ ಪಕ್ಷದಲ್ಲಿ ಇದ್ದರೂ ಕೂಡ ಬಿ.ಆರ್. ಪಾಟೀಲ್ ಕೆಲವು ಸತ್ಯ ಸಂಗತಿಗಳನ್ನು ಜಗದ್ಗುರುವರ ಈ ಸಮಾರಂಭದಲ್ಲಿ ಹೇಳರಂತಲ್ಲ, ವಿಧಾನಮಂಡಲದ ಅಧಿವೇಶನದಲ್ಲಿಯೂ ಕೂಡ ನೇರ ಮತ್ತು ನಿಷ್ಠುರ ಮಾತುಗಳಿಂದ ಅವರು ಹೇಳ್ತಾರೆ. ಬಹುಶಃ ಸರಾಯಿ ಅದರಿಂದ ಸರ್ಕಾರ ಒಕ್ಕಸಕ್ಕೆ ಎಷ್ಟು ದುಡ್ಡು ಬರ್ತಾ ಇದೆ ಅಂತ ಹೇಳಿದರು. ಒಂದು ಕಡೆ ಸರ್ಕಾರಕ್ಕೆ ದುಡ್ಡು ಬರ್ಬೋದು, ಆದರೆ ಇನ್ನೊಂದು ಕಡೆಗೆ ಸರಾಯಿಯನ್ನು ಕುಡಿಯುವಂಥ ಜನರ ಭಾಳ ಬದುಕು ಎಷ್ಟು ನಿಕೃಷ್ಟವಾಗ್ತಾ ಇದೆ. ಅವರನ್ನು ನಂಬಿದಂಥ ಕುಟುಂಬ ವರ್ಗದವರು
ಎಷ್ಟು ನೋವು ತಾಪತ್ರಯಗಳನ್ನು ಅನುಭವಿಸ್ತಾರೆ ಅನ್ನುವಂಥದ್ದನ್ನು ಕೇವಲ ಹಿಂದಿನ ಸರ್ಕಾರ ಅಂತ ನಾವು ಹೇಳೋದಿಲ್ಲ, ಯಾವುದೇ ಸರ್ಕಾರಗಳಿರಲಿ. ಆದರೆ ಈ ಮದ್ಯಪಾನ ಏನಿದೆ ಇದನ್ನು ತಡೆಗಟ್ಟುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡುವಂಥ ಧೈರ್ಯ ಯಾರಿಗೂ ಕೂಡ ಬಂದಿಲ್ಲ. ಮುಂದೂ ಕೂಡ ಬರ್ತೈತೋ ಇಲ್ಲೋ ಹೇಳಲಿಕ್ಕೆ ನಮ್ಮಿಂದಂತಲೂ ಸಾಧ್ಯ ಇಲ್ಲ. ಆದರೆ ಆ ಕುಡಿತದಿಂದ ಭಾಳಷ್ಟು ಜನ ಹಾಳಾಗ್ತಾ ಇದ್ದಾರೆ, ಅವರ ಸಂಸಾರಗಳು ಹಾಳಾಗ್ತಾ ಇದ್ದಾವೆ ಮತ್ತು ಅನೇಕ ರೋಗಗಳಿಂದ ಬಳಲಿ ಅವರು ಕೊನೆಗೆ ತಮ್ಮ ಜೀವನವನ್ನೇ ಮುಗಿಸುವಂಥವರಾಗಿದ್ದಾರೆ. ಆದರೆ ಅವರನ್ನು ನಂಬಿದಂಥ ಕುಟುಂಬದ ಜನ ಎಷ್ಟು ಕಷ್ಟ ಕಾರ್ಪಣ್ಯದಲ್ಲಿ ತೊಳಲಾಡ್ತಾರೋ ಅನ್ನುವುದನ್ನು ವರವೀರ ಶೈವವ ಹೊರೆದ ಮಹೇಶ, ವರವೀರ ಶೈವವ ಹೊರೆದ ಮಹೇಶ, ಕರುಣಾಳು ಕಾಯೋ ಶ್ರೀರೇಣುಕ, ಕರುಣಾಳು ಕಾಯೋ ಶ್ರೀರೇಣುಕ. ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಜರುಗಿತು. ತಮ್ಗೆ ಗೊತ್ತಿರಲಿ, ಹಿಂದೆ 60 ವರ್ಷಗಳ ನಿರಂತರವಾಗಿ ಇಲ್ಲಿ ಸಿದ್ಧಲಿಂಗ ಶಿವಾಚಾರ್ಯರ ಪೂಜ್ಯರ ಸಂಕಲ್ಪ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ಸ್ಥಾಪನೆ ಮಾಡ್ತಕ್ಕಂಥದ್ದು, ಇಲ್ಲಿರ್ತಕ್ಕಂಥ ಭಕ್ತಾದಿಗಳಿಗೆ ವೀರಶೈವ ಸಮಾಜದ ಉಪದೇಶಗಳನ್ನು ಮಾಡ್ತಕ್ಕಂಥದ್ದು, ಕಷ್ಟದಲ್ಲಿ ಇರ್ತಕ್ಕಂಥವರಿಗೆ ಧೈರ್ಯ ತುಂಬತಕ್ಕಂಥದ್ದು ಮತ್ತು ಅವರು ಪವಾಡ ಪುರುಷರು ಕೂಡ ಆಗಿದ್ದರು. ಬಹುಶಃ ಸುಮಾರು 40-50 ವರ್ಷಗಳ ಮಲ್ಲಿಕಾರ್ಜುನ ಜಾತ್ರಾ ಮಹೋತ್ಸವವನ್ನು ಅವರ ನೇತೃತ್ವದಲ್ಲಿ ಜರುಗಿರತಕ್ಕಂಥದ್ದು. ತದನಂತರ ಅವರ ಲಿಂಗೈಕ್ಯ ಆದ ನಂತರ ಈ ಒಂದು ಶ್ರೀಮಠ ರಂಭಾಪುರಿ ಶಾಖಾ ಮಠಕ್ಕೆ ಕೊಡ್ತಕ್ಕಂಥ ನಿಶ್ಚಯ ಊರಿನ ಎಲ್ಲ ಹಿರಿಯರು ಕೂಡಿ ರಂಭಾಪುರಿ ಮಠಕ್ಕೆ ಹೋಗಿ ರಂಭಾಪುರಿ ಮಠದ ಜಗದ್ಗುರುಗಳು ಮೊಟ್ಟ ಮೊದಲಿಗೆ ರೇವಣಸಿದ್ದೇಶ್ವರ ಶಿವಾಚಾರ್ಯರನ್ನು ಈ ಮಠಕ್ಕೆ ಪೀಠಾಧಿಪತಿಗಳನ್ನಾಗಿ ನೇಮಕ ಮಾಡಿದರು. ತದನಂತರ ಅವರು ಕೂಡ ಅವರ ಕಾಲಾವಧಿಯಲ್ಲಿ ಸಾಕಷ್ಟು ಯಾವ ಮಠದ ಅನೇಕ ಕೆಲಸ ಕಾರ್ಯಗಳನ್ನು ಮಾಡಿ ಇಲ್ಲಿ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಸಿದ್ಧಲಿಂಗ ಶಿವಾಚಾರ್ಯರು ಹಿಂದೆ ಏನು ದಾಸೋಹವನ್ನು ಮಾಡಿಕೊಂಡು ಬರ್ತಾಯಿದ್ರು, ಆ ಪರಂಪರೆಯನ್ನು ಮುಂದುವರಿಸಿಕೊಂಡು ಇಲ್ಲಿ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ಮಾಡಿಕೊಂಡು ಎಲ್ಲ ಅನೇಕ ಅಭಿವೃದ್ಧಿ ಕಾರ್ಯಗಳು ಅವರು ಕೂಡ ಮಾಡಿದರು. ತದನಂತರ ಜಗದ್ಗುರುಗಳವರು ಯಾವ ದೇವಾಪುರದ ಪರಮಪೂಜ್ಯರಾಗಿರ್ತಕ್ಕಂಥ ಶಿವಮೂರ್ತಿ ಶಿವಾಚಾರ್ಯರನ್ನು ಇದರ ಪೂರ್ವದಲ್ಲಿ ಅಚಿಲೇರಿ ಮಠಕ್ಕೆ ಪೀಠಾಧಿಕಾರಿಗಳನ್ನಾಗಿ ಮಾಡಿದ್ರು. ಅವರನ್ನು ಪುನಃ ಬಬಲಾದ ಎಸ್ ಗ್ರಾಮಕ್ಕೆ ಪೀಠಾಧಿಕಾರಿಗಳನ್ನು ಆದೇಶ ಮಾಡಿ ಇಲ್ಲಿರ್ತಕ್ಕಂಥ ಪರಮಪೂಜ್ಯರನ್ನು ಅಚಿಲೇರಿ ಗ್ರಾಮಕ್ಕೆ ಪೀಠಾಧಿಕಾರಿಗಳನ್ನಾಗಿ ನೇಮಿಸಿದರು. ತದನಂತರ ಶಿವಮೂರ್ತಿ ಶಿವಾಚಾರ್ಯರು ಅಚಿಲೇರಿ ಗ್ರಾಮದಲ್ಲಿ ಕೂಡ ಸಾಕಷ್ಟು ಅಭಿವೃದ್ಧಿ ಮಾಡಿ ತದನಂತರ ಯಾವ ಬಬಲಾದ ಎಸ್ ಗ್ರಾಮಕ್ಕೆ ಬಂದ ನಂತರ ಇಲ್ಲಿ ಕೂಡ ಎಲ್ಲ ಜನರ ಒಂದು ಸಹಾಯದೊಂದಿಗೆ ಇವತ್ತು ಬಹುಶಃ ಹೇಳಿದರೆ ಒಂದು ಪಟ್ಟಿನೇ ಆಗ್ತದೆ. ಇಂಜಿನಿಯರ್ಸ್ ಇರ್ಬೋದು, ಅಧಿಕಾರಿಗಳಿರ್ಬೋದು, ಸಮಾಜ ಸೇವಕರಿರ್ಬೋದು, ಗ್ರಾಮಸ್ಥರಿರ್ಬೋದು, ಗುತ್ತೇದಾರಗಳಿರ್ಬೋದು ಮತ್ತು ದೊಡ್ಡ ದೊಡ್ಡ ಉದ್ಯಮಿಗಳು ಕೂಡ ಅವರೆಲ್ಲರ ಒಂದು ಸಹಕಾರದಿಂದ ಯಾವ ಸಿದ್ಧಲಿಂಗ ಶಿವಾಚಾರ್ಯರು ಲಿಂಗೈಕ್ಯ ಆಗಿದ್ದಾರಲ್ಲ ಅವರ ಸ್ಮರಣೆ
ಶಾಶ್ವತವಾಗಿ ಉಳಿಬೇಕು ಅಂತೇಳಿ ಅವರ ಹೆಸರಿನಲ್ಲಿ ಸಿದ್ಧಶ್ರೀ ಸಭಾಭವನ ಅಂತೇಳಿ ಇವತ್ತು ವಿಶೇಷವಾಗಿರ್ತಕ್ಕಂಥ ಸಭಾಭವನ ಇವತ್ತು ಉದ್ಘಾಟನೆಗೊಂಡಿದೆ. ಬಹುಶಃ ಲೋಕಾರ್ಪಣೆ ಕೂಡ ಆಗಿದೆ. ಬಹುಶಃ ಈ ಒಂದು ಗ್ರಾಮ ಮಟ್ಟದಲ್ಲಿ ಇಂಥ ಒಂದು ದೊಡ್ಡ ಭವನ ಕಟ್ಟುವ ಉದ್ದೇಶ ಇಷ್ಟೇ. ಸಿಟಿಯಲ್ಲಿರ್ತಕ್ಕಂಥ ಭವನಗಳು ಲಕ್ಷಾಂತರ ಗಟ್ಟೆ ಒಂದು ದಿನ ಮದುವೆ ಮಾಡಬೇಕಾದ್ರೆ ಸುಮಾರು ಕನಿಷ್ಠ 2 ಲಕ್ಷ ರೂಪಾಯಿ ಇವತ್ತು ನಾವು ಪಟ್ಟಣದಲ್ಲಿ, ಕಲಬುರಗಿ ಪಟ್ಟಣದಲ್ಲಿ ಇವತ್ತು ಕೊಡಬೇಕಾಗ್ತದೆ. ಆದರೆ ಅದೇ ಸಿಟಿಯಿಂದ ಕೇವಲ 4-5 ಕಿಲೋಮೀಟರಲ್ಲಿರ್ತಕ್ಕಂಥ ಯಾವ ಬಬಲಾದ ಎಸ್ ಗ್ರಾಮದಲ್ಲಿ ಇವತ್ತೇನು ಲೋಕಾರ್ಪಣೆಗೊಂಡಿರ್ತಕ್ಕಂಥ ಸಭಾಭವನಕ್ಕೆ ಕೇವಲ 50,000 ರೂಪಾಯಿ ಇವತ್ತು ಪರಮ ಪೂಜ್ಯರು ನಿಗದಿ ಮಾಡಿದ್ದಾರೆ. ಆ ನಿಗದಿ ಮಾಡಿರ್ತಕ್ಕಂಥ ಹಣ ಭಾಳ ದೊಡ್ಡದಲ್ಲ. ಆದರೆ ಅದ್ರ ಜೊತೆಗೆ ವಿಶೇಷವಾಗಿರ್ತಕ್ಕಂಥ ವೈಶಿಷ್ಟ್ಯತೆ ಏನಿದೆ ಅಂತ ಕೇಳಿದರೆ, ಇಲ್ಲಿ ಶ್ರೀಮಠದಲ್ಲಿ ದೇವದೇವತೆಗಳು ಇವತ್ತು ನಮಗೆ ಸಿಗ್ತಾ ಇದೆ. ಇವತ್ತು ಮಲ್ಲಿಕಾರ್ಜುನ ದೇವಸ್ಥಾನ ಸಿಗ್ತಾ ಇದೆ, ಸಿದ್ಧಲಿಂಗ ಶಿವಾಚಾರ್ಯ ದೇವಸ್ಥಾನ ಸಿಗ್ತಾ ಇದೆ, ಅಂಬಾಭವಾನಿ ದೇವಸ್ಥಾನ ಸಿಗ್ತಾ ಇದೆ, ಕಾಳಿಕಾದೇವಿ ದೇವಸ್ಥಾನ ಸಿಗ್ತಾ ಇದೆ, ರಾಮ ಮಂದಿರ ದೇವಸ್ಥಾನ ಕೂಡ ಸಿಗ್ತಾ ಇದೆ. ಈ ರೀತಿ ದೇವದೇವತೆಯರ ವಾಸವಾಗಿರ್ತಕ್ಕಂಥ ಸ್ಥಾನ ಇದಾಗಿರೋದ್ರಿಂದ ಇದೊಂದು ಪುಣ್ಯ ಕ್ಷೇತ್ರ ಅಂತೇಳಿ ನಾವು ಭಾವಿಸಿ ನಾನು ಭಕ್ತಾದಿಗಳಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ತಾವು ಸಿಟಿಯಲ್ಲಿ ಮದುವೆ ಮಾಡ್ತಕ್ಕಂಥವ್ರು ವ್ಯರ್ಥ ಖರ್ಚಿಗೆ ಹೋಗದೆ ಏನು ಬಬಲಾದ ಗ್ರಾಮದಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥ ಸಭಾಭವನಕ್ಕೆ ತಾವು ಬಂದು ತಮ್ಮ ಕಡಿಮೆ ಖರ್ಚಿನಲ್ಲಿ ಮದುವೆ ಅನೇಕ ಕಾರ್ಯಕ್ರಮಗಳನ್ನು ಈ ಭಾಗದಿಂದ ಈ ಒಂದು ಆ ಶ್ರೀ ಕ್ಷೇತ್ರದಿಂದ ನೆರವೇರಿಸಿಕೊಳ್ಳ್ರಿ. ಇಲ್ಲಿ ಮಲ್ಲಿಕಾರ್ಜುನ ಆಶೀರ್ವಾದ ಸಿಗ್ತದೆ, ಸಿದ್ಧಲಿಂಗ ಶಿವಾಚಾರ್ಯರ ಆಶೀರ್ವಾದ ಸಿಗ್ತದೆ, ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗ್ತದೆ ಅಂತೇಳಿ ನಾನು ವಿನಂತಿ ಮಾಡಿಕೊಂಡು ಇಲ್ಲಿ ಇರ್ತಕ್ಕಂಥ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಜಗದ್ಗುರುಗಳು ಆಗಮಿಸಿದರು. ಜಗದ್ಗುರುಗಳು ಕೂಡ ಈ ಭಾಗದ ಎಲ್ಲರಿಗೂ ಕೂಡ ರಾಜಕೀಯ ವ್ಯಕ್ತಿಗಳು, ಉದ್ಯಮಿಗಳಿಗೆ, ಸಮಾಜ ಸೇವಕರಿಗೆ, ಅನೇಕ ಯುವಕರಿಗೆ ಕೂಡ ಅನೇಕ ಹಿತೋಪದೇಶಗಳ ಅಮೃತವಾಣಿ ಇವತ್ತು ವಚನಗಳನ್ನು ಅವರು ಹೇಳೋದ್ರ ಮುಖಾಂತರ, ಧರ್ಮದ ಬಗ್ಗೆ ಹೇಳೋದ್ರ ಮುಖಾಂತರ ವೀರೇಶ್ವರ ಸಮಾಜದ ಚಕ್ರಪತಿ ಆಗಿರ್ತಕ್ಕಂಥ ರಂಭಾಪುರಿ ಜಗದ್ಗುರುಗಳು ತಮ್ಮದೇ ಆಗಿರ್ತಕ್ಕಂಥ ಸಂದೇಶಗಳನ್ನು ಇವತ್ತು ಕೊಟ್ಟಿದ್ದಾರೆ. ಆ ಎಲ್ಲ ಸಂದೇಶಗಳನ್ನು ಭಕ್ತಾದಿಗಳು ಇವತ್ತು ಸ್ವೀಕಾರ ಮಾಡಿದ್ದಾರೆ. ಅದರಂತೆ ನಾವೆಲ್ಲರೂ ನಡೆದುಕೊಳ್ಳೋಣ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೀನಿ. ಸುರೇಶ್ ಸಜ್ಜನ್, DCC ಬ್ಯಾಂಕಿನ ಉಪಾಧ್ಯಕ್ಷ.